ನಿನ್ನೆ ಇದು ಮುಗಿದಿತ್ತು. ಓಂ ಇದಮಿತ್ಯೇವ ನಿರ್ದೇಶೋ ವಸ್ತ್ರಪ್ರಾವೃತವಸ್ತು ಸಂವಿದಿತ್ವಾ ಶ್ರಮೋತಿ ನಾಣ್ಯ ಜ್ಞಾನ. ಹಿಂದೆ ನಿಮ್ಮೆಲ್ಲರಿಗೂ ಆನಂದಮಯಾಧಿಕರಣದ ಪಾಠ ನಡೆದು, ಆನಂದಮಯಾಧಿಕರಣ ಪಾಠದಲ್ಲಿ ಹಿಂದೆ ಮುಂದೆ ಇರತಕ್ಕಂತಹ ಶ್ರುತಿಗಳ ವಿಮರ್ಶೆ, ಮತ್ತೊಂದೇನೂ ಇಲ್ಲ. ಸೂತ್ರ ಅಂದರೆ ಮತ್ತೊಂದೇನೂ ಇಲ್ಲ, ಶ್ರುತಿಗಳ ವಿಮರ್ಶೆ. ಯಾವ ಶ್ರುತಿಗಳು ಅಂತ ನಿಮ್ಗೆ ನೆನಪಿದೆ. ಯಾವ ಶ್ರುತಿಗಳು ಅಂತಂದ್ರೆ, ಓಂ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ಪ್ರಾಣೋ ಬ್ರಹ್ಮೇ ದಿವ್ಯಜಾನಾತ್, ಮನೋ ಬ್ರಹ್ಮೇ ದಿವ್ಯಜಾನಾತ್, ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನಾತ್, ಆನಂದಂ ಬ್ರಹ್ಮೇ ದಿವ್ಯಜಾನಾತ್. ಇವಾಯಿತು. ಇದ್ರದ್ದೇ ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ವಿಮರ್ಶಾ ಬರ್ತದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ಮಾತ್ಮೇ ಶುದ್ಧಂತ ಇವೆಲ್ಲ ಬರ್ತಾವೆ. ಇವೆಲ್ಲ ವೇದಗಳು ಹಿಂದೆ ಮುಂದೆ ನೋಡಲಾಗಿ ಯಾರನ್ನ ಹೇಳ್ತಾವ ಅಂತ ಪ್ರಶ್ನೆ. ನಮ್ಮ ಸೂತ್ರದ ಕೆಲಸ ಏನು? ವೇದಗಳಲ್ಲಿ ಅಲ್ಲಲ್ಲಿ ಬಂದಿರತಕ್ಕಂತಹ ವಿಚಾರಗಳು ವೇದಾರ್ಥ ನಿರ್ಣಯ ಆಗಲಾದೇನೆ ದೇವರ ಮಹಿಮಾ ಗೊತ್ತಾಗಲಿ. ದೇವರ ಮಹಿಮಾ ಗೊತ್ತಾಗಲಾದೆ ತತ್ವಜ್ಞಾನ ಗೊತ್ತಾಗ. ಅದು ನಮ್ಮ ಭಕ್ತಿ ಹುಟ್ಟಾಗಿಲ್ಲ. ಭಕ್ತಿ ಹುಟ್ಟದೇ ಇದ್ರೆ ಧ್ಯಾನ ಆಗೋದಿಲ್ಲ. ಧ್ಯಾನ ಆಗದೆ ಅಂದ್ರೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಅದಿಲ್ಲ ಅಂದರೆ ಪ್ರಸಾದ ಇಲ್ಲ. ಮೋಕ್ಷಕ್ಕಾಗಿ ಪ್ರಸಾದ, ಪ್ರಸಾದಕ್ಕಾಗಿ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನಕ್ಕಾಗಿ ಪರೋಕ್ಷ ಜ್ಞಾನ ಅಂದರೆ ಶಾಸ್ತ್ರಗಳ ಜ್ಞಾನ. ಶಾಸ್ತ್ರಗಳಂದರೆ ವೇದಾದಿಗಳು. ಆ ವೇದಾದಿಗಳ ಜ್ಞಾನ ಸರಿಯಾಗಬೇಕಾದ್ರೆ ವೇದದಲ್ಲಿ ಇರುವ ಅಲ್ಲಲ್ಲೇ ಇರ್ತಕ್ಕಂತಹ ಏನು ಸಂದಿಗ್ಧ ವಾಕ್ಯಗಳ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಅದನ್ನು ನಿರ್ಣಯ ಮಾಡಿ ಸೂತ್ರ ಮಾಡಿ ಆ ಸೂತ್ರ ಜ್ಞಾನ ಆಗಬೇಕು. ಸೂತ್ರ ಏನು ಮಾಡ್ತದೆ ಅಂದ್ರೆ ನಿಮಗೆ, ನಮಗೆ ಸಾಧಕರಿಗೆ, ಅಧ್ಯಯನ ಮಾಡುವವರಿಗೆ ಅಲ್ಲಲ್ಲೇ ಇರತಕ್ಕಂತಹ ಏನು ವೇದಗಳ ಸಂದಿಗ್ಧ ವಿಷಯಗಳನ್ನು ನಿರ್ಣಯ ಮಾಡ್ತೀವಿ. ನಿಮಗೆ ಇದು ಮುಂದೆನೇ ಗೊತ್ತಿದೆ. ಕರೆಕ್ಟ್. ಹಾಗಾದ್ರೆ ಆನಂದಮಯಾಧಿಕರಣ ಯಾಕೆ ಹೊಂಟದ? ತೈತ್ರೀಯ ಸಂವಿಧಾನದೊಳಗೆ ವೈದ್ಯ ಒಳಗೆ ಬ್ರಹ್ಮವಲ್ಲಿ ಭೃಗುವಲ್ಲಿ ಅಂತ ಅಲ್ಲಿ ಈ ವಿಚಾರ ಬರ್ತದೆ. ನೀವು ಅನೇಕ ಸಹ ಇನ್ನೊಮ್ಮೆ ಹೇಳ್ಕೊಳ್ತೀವಿ, ಹಿಂದಿನ ಗೊತ್ತಾಗಿದೆ. ಈಗ ಈ ಅಧಿಕರಣದಲ್ಲಿ ಶುರುವೆಲ್ಲೇ ಆಯಿತು ತದ್ವಿಜಿಜ್ಞಾಸಸ್ವ, ಅದನ್ನೊಂದು ಜಿಜ್ಞಾಸ ಮಾಡಿ. ಜಿಜ್ಞಾಸ ಮಾಡಿದ್ರೆ ಅದರ ಬಗ್ಗೆ ಕೇಳು, ಮನನ ಮಾಡು, ಧ್ಯಾನ. ಎಲ್ಲರೂ ಜಿಜ್ಞಾಸ ಮಾಡು. ತದೇವ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ, ಆ ಬ್ರಹ್ಮನ ಜಿಜ್ಞಾಸ ಮಾಡು ಅಂತ ಕೇಳಿ. ಆ ಬ್ರಹ್ಮನ ಜಿಜ್ಞಾಸ ಶಬ್ದ, ಬ್ರಹ್ಮ ಅಂದರೆ ಯಾರು, ಲಕ್ಷಣ ಏನು, ಬ್ರಹ್ಮದ ಲಕ್ಷಣವೇ. ಅದ ಕಾರಣ ಆ ಬ್ರಹ್ಮದ ಜಿಜ್ಞಾಸ ಯಾಕೆ ಮಾಡಬೇಕು ಅಂತೂ ಬಂದು ಹೇಳಿದ್ರು. ಬ್ರಹ್ಮವಿದಾಪ್ನೋತಿ ಪರಂ, ಆ ಬ್ರಹ್ಮನ ಜ್ಞಾನ ಮಾಡಿಕೊಂಡ್ರೆ ಪರಮ ಆಪ್ನೋತಿ, ಆ ಪರಬ್ರಹ್ಮನ ಹೊಂದುವ ಮೋಕ್ಷ ಹೊಂದ. ಬ್ರಹ್ಮನ ಜ್ಞಾನದಿಂದ ನೀವು ಮೋಕ್ಷ ಪ್ರಾಪ್ತಿ, ಅದಕ್ಕೆ ಜಿಜ್ಞಾಸ ಮಾಡಿ. ಹಾಗಾದ್ರೆ ಆ ಬ್ರಹ್ಮನ ಲಕ್ಷಣ ಏನು? ಸತ್ಯಂ ಅವನು ಸತ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ, ಅವನು ಅನಂತ ಸ್ವರೂಪಿ. ಲಕ್ಷಣ ಗೊತ್ತ. ಹಾಗಾಗಿ ಇನ್ನಿಷ್ಟು ಅವನ ವಿಚಾರ ಬಂದಾಗ ಹೇಳಿದ್ರೆ ಅನ್ನಂ ಬ್ರಹ್ಮೇ ದಿವ್ಯಜಾನ, ಪ್ರಾಣೋ ಬ್ರಹ್ಮೇ ದಿವ್ಯಜಾನ ಅಂತ ಗೊತ್ತುಂಟು ಎಲ್ಲ. ಆಗಾಗ ಸತ್ಯಂ ಜ್ಞಾನಂ ಅನಂತ ಮೂರು ಅಂತ ಹೇಳಿ ಇವತ್ತಿನ 5 ಹೇಳಿ. ಬ್ರಹ್ಮ 5 3 ಗೊತ್ತಾಗುತ್ತಲ್ಲ. ಈ ಮೂರಾಗ ಯಾವ ಕೊಡ್ಸೋದು? ಸತ್ಯಂ ಅಂದ್ರೆ ಅನ್ನಮಯ ಪ್ರಾಣ, ಸತ್ಯ. ಜ್ಞಾನಂ ಅಂತಂದ್ರೆ ಮನೋಮಯ, ಅನಂತಂ ಅಂದ್ರೆ ಅನಂತ. ಹೀಗಾಗಿ ಸತ್ಯಂ ಜ್ಞಾನನಂತಂ ಬ್ರಹ್ಮ ಎಂಬುವಂತಹ ಭಗವಂತನಿನ ಗುಣಗಳು, ಅದರಾಗಿ 5 ಗುಣಗಳಲ್ಲಿ ಇಷ್ಟೆಲ್ಲ ನೀವು ಮಾಡೋದಕ್ಕಿಂತ ಇವೆಲ್ಲ ಸುಮ್ಮ ದೇಹದಾಗಿದ್ದಂಥ ಅನ್ನಕೋಶ, ಪ್ರಾಣಕೋಶ, ಮನೋ ಹಿಂಗೆಲ್ಲ ಹೇಳ್ಯಾರ. ಅದ ಅರ್ಥ ಮಾಡಿಬಿಟ್ಟು ಸುಳ್ಳಿಯು 1 3 2 ಬ್ರಹ್ಮ ಇಷ್ಟು ಪದಾರ್ಥೋಪ ಇದೆಲ್ಲ ಯಾಕೆ ಮಾಡ್ತೀವಿ? ಇವು ಸಾಧ್ಯ. ಇವೆಲ್ಲ ಹೊಂಟದ ಅದಕ್ಕೆ ನಮ್ಮ ದೇಹದಾಗಿದ್ದಂತಹ ಅನ್ನಮಯ, ಪ್ರಾಣಮಯ, ಅನ್ನ ತಿನ್ನುವ ಒಂದು ಅನ್ನ ನಡಿಕೆ, ಪ್ರಾಣ ನಡಿಕೆ,
ನೀರಿನ ನಳಿಕೆ ಮೈಂಡು ಬುದ್ಧಿ ಮನಸ್ಸು ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅಂತ ಅಂದ್ಬಿಟ್ರೆ ಸರಳ ಹೋಗ್ಬಿಡ್ತದೆ. ಇದು ಸ್ವಲ್ಪ ದೇವರಿಗೆ ದಾನ ಅವನು 5 ರೂಪವ ಇದು 5 ಮೊದಲು 3 ಹೇಳಿ 5 ಅಂತ ಹೇಳೋದು, ಆಮೇಲೆ 5 3 ಹಾಕಿರ್ಸೋದು, ಇವೆಲ್ಲ ಬೇಕಾ ನಿಮಗೆ ಅಂತ ಪೂರ್ವ ಪಕ್ಷಿ ಮಾಡ್ತಾರೆ. ಇಲ್ಲ, ಇಲ್ಲಿ ಶರೀರದ ಜಿಜ್ಞಾಸ ಅನ್ನೋದಿಲ್ಲ, ಅದನ್ನು ಉತ್ತರ ಕೊಟ್ಟಾಯಿತು. ಯಾಕಂದ್ರೆ ಇದು ಅನ್ನಂ ಬ್ರಹ್ಮೇಂದ್ರಿಯ ಜ್ಞಾನ, ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಂಡು, ಇದು ಅನ್ನಕೋಶ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಬ್ರಹ್ಮ ಅಂದ್ರೆ ಗುಣ ಪರಿಪೂರ್ಣ, ಸತ್ಯಂ ಜ್ಞಾನ ಅನಂತ ಬ್ರಹ್ಮ ಆಗಬೇಕು. ಅನಂತ ಗುಣ ಪರಿಪೂರ್ಣ ಆಗಿದೆ ಅನ್ನಕೋಶ. ಏನಾದ್ರ ಕಟ್ ಮಾಡ್ತಾನೆ, ಪ್ರಾಣೋ ಬ್ರಹ್ಮೇಂದ್ರಿಯ ಜ್ಞಾನ. ಈ ಜಡವಾದ ಈ ಶರೀರದ ಜಿಜ್ಞಾಸ ಅಲ್ಲ, ಅದಕ್ಕೆ ಇನ್ನೂ ಅನೇಕ ಕಾರಣಗಳನ್ನು ಕೊಟ್ಟು ಏನು ತದ್ಯತು ವ್ಯಪದೇಶ ಆಮೇಲೆ ಅಸ್ಮಿನ್ ಸದ್ಯೋಗಂ ಶಾಸ್ತ್ರೀಯಂ ಅಂತ ಹೇಳ್ತಾರೆ ಮುಂದೆ. ಈಗ ಇಲ್ಲಿ ಹೇಳ ಏನಂತಂದ್ರೆ ಈ ಪರಮಾತ್ಮನಲ್ಲಿ ಇವೆಲ್ಲ ಕೋಶಗಳು ಇವೆಲ್ಲ ಏನಪ್ಪ ಅಂತಂದ್ರೆ ಅನ್ನಕೋಶಗಳು ಅಂತ ಆಗುವಂತಂದ್ರೆ ಏನಾಗ್ತದೆ, ಅಲ್ಲಿ ಅನ್ನಮಯಾದಿ ಕೋಶಗಳ ಜ್ಞಾನದಿಂದ ಬ್ರಹ್ಮವಿದ ಪ್ರವೃತ್ತಿ ಪರಂ ಇವುಗಳ ಜ್ಞಾನ ಮೋಕ್ಷ ಆಗ್ತದೆ ಅಂತ ಹೇಳ. ನೀವು ಶರೀರ ತಗೊಂಡ್ರೆ ಮೋಕ್ಷ ಆಗ್ತದೆ, ಶರೀರ ತಗೊಂಡ್ರೆ ಭಾಳ ಸ್ವಲ್ಪ ಜ್ಞಾನ ಆಗ್ತದೆ. ಇಷ್ಟೇ ಮೆಡಿಕಲ್ ಸೈನ್ಸ್ ಓದಿದ ಕೂಡ ಮೋಕ್ಷ ಆಗುತ್ತೆ. ಮೋಕ್ಷ ಪ್ರಾಪ್ತಿಗಾಗಿ ಏನು ಮಾಡ್ಬೇಕು ನಾವು, ಈ ಪರಬ್ರಹ್ಮನ ಉಪಾಸನೆ ಇಲ್ಲಿ ಹೇಳಿದ್ರು ಪರಬ್ರಹ್ಮ. ಈ ಮಧ್ಯೆ ಒಬ್ಬ ತೀರ್ಮಾನ ಮಾಡಿದ, ಈ ಹಾವೇರಿ ನ್ಯಾಯ ಅಂತ ಅಂದ್ರೆ ಇಬ್ಬರನ್ನೂ ಹಿಂಗೆ ಮಾಡ್ರಿ, ಈ ನೋಡ್ರಿ ಏನದ ವಿಚಾರ, ಅವ್ರದೊಳಗೂ ಅದು ಆಗ್ತದೆ, ನಿಮ್ಮೊಳಗೂ ಆಗ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ, ಜಗತ್ತೆಲ್ಲವೂ ಬ್ರಹ್ಮ. ಅನ್ನಮಯಾದಿಗಳು ಬ್ರಹ್ಮೆ ಆಗ್ತಾವ, ವೇದೇ ಹೇಳ್ತಾರೆ ಎಲ್ಲವೂ ಬ್ರಹ್ಮ ಅಂತ. ಪುರುಷ ಏವ ಇದಂ ಸರ್, ಎಲ್ಲವೂ ಬ್ರಹ್ಮ. ಮನಕೋಶ ಪ್ರಾಣಕೋಶ ಅದು ಇದು ಎಲ್ಲವೂ ಬ್ರಹ್ಮ. ಆಮೇಲೆ ಎಲ್ಲವೂ ಬ್ರಹ್ಮ ಅಂತಂದಾಗ ಇದಕ್ಕೆ ಬ್ರಹ್ಮ ಅಂತ ಯಾಕೆ ಅನ್ನಬಾರ್ದು? ಅದಕ್ಕೆ ಅನ್ನಮಯಾದಿ ಕೋಶಗಳಿಗೆ ವಿಷ್ಣುಗ ಅನ್ನಮಯ ಅಂತ ಕಮಲ ಹೋಗ್ಬೋದು. ಹಿಂಗೆ ಅರ್ಥ ಮಾಡಿದ ತಪ್ಪೇನದ, ಎಲ್ಲವೂ ಬ್ರಹ್ಮ. ನಮ್ಮ ಅನ್ನವೂ ಬ್ರಹ್ಮ, ಪ್ರಾಣವೂ ಬ್ರಹ್ಮ. ಮತ್ತು ವೈಡಲ್ ಮೀನಿಂಗ್ ಆಗ್ತದಲ್ಲ, ಹಿಂಗೆ ಯಾಕೆ ಅರ್ಥ ಮಾಡೋದು ಅಂತ ಹೇಳಿದರೆ ಇದು ಹೇಳ್ತಾರ. ಇಲ್ಲೇ ಓಂ ಆದಿತ್ಯ ಪುರುಷೋಚಾಯಂ ಅದಿತಿ ಪಂಚ ಸರ್ ಓಂ ಓಂ ಇಲ್ಲೇ ನೀವು ನಿಮ್ಮ ಪ್ರಕಾರ ಹೋದ ಯಾಕಂದ್ರೆ ವೇದವ್ಯಾಸ ಹೇಳ್ತಾರೆ ವೇದವ್ಯಪದೇಶ ಅದೇನು ಇಲ್ಲಿದ್ದ ಜೀವಾತ್ಮ ಮತ್ತು ಅವನ ಕೋಶಗಳು ಎಲ್ಲ ಶರೀರಕ್ಕೆ ಜೀವರಿಗೆ ಮತ್ತು ಪರಮಾತ್ಮನಿಗೆ ಹೇಳಿ ಹೇಳ್ಯಾರ ವೇದ. ನೀವು ಸುಮ್ಮನೆ ಎಲ್ಲ ಒಂದೇ ಮಾಡೋ ಸಲುವಾಗಿ ಪ್ರತ್ಯಕ್ಷವಾಗಿ ಈಗ ಯಾರೋ ಮನೆಯೊಳಗೆ ಹಾಜಾಗ ಹೋಗೋರು ನನ್ನ ಮನೆ ಅಂತ ನಿಮ್ಮ ಮನ್ಯಾಗ ನಮ್ಮ ಮನೆ ಆಮೇಲೆ ಹೆಂಗೆ ಹೇಳ್ತೀರಿ ನಿಮ್ಮ ಮನ್ಯಾಗ ಕಂಬೇಡ್ತಾವ ಹೇಳಿ ನೀವು ಗೊತ್ತಿಲ್ಲ ಅವ್ನು ಗೊತ್ತಿರು ಇದೇ ಬೇರೆ ಮಾಡಿರ್ತಾನೆ ಒಂದು ವಾರ ಎಲ್ಲ ಕಂಬೇಡ್ತಾವ ಕಳಿಸ ನಿಮ್ಮ ಮನೆ ಎಷ್ಟು ಫೋಟೋದು ಆಡ್ತದೆ ಫೋಟೋನಾಗ ಹೇಳ್ತಾನೆ ಇದು ಅವ್ರ ಮನೆಗೆ ಇರ್ತಾನೆ ಕೇಳಿ ಎಷ್ಟು ಫೋಟೋದಾಗ ಕೇಳಿ ಹಾಂ ಹೇಳ್ತೀನಿ ಕಳಿಸಿಲ್ಲ ಎಷ್ಟೇ ವಿಷಯ ಕಳಿಸಿರಿ ಹೇಳ್ತೀನಿ ಈಗ ಅದಕ್ಕೆ ಹೌದು ಇಲ್ಲ ಹೆಸರು ಉದಾಹರಣೆ ನಿಮ್ಮ ಹೆಸರು ಹೆಂಗೆ ಮಾಡಿ ಅದಕ್ಕೆ ಒಬ್ಬ ಹಾವೇರಿ ನ್ಯಾಯ ಮಾಡಿ ಈ ಮನೆ ಅರ್ಧ ನಿಮಗೆ ಅರ್ಧ ಅವ್ರಿಗೆ ಮಾಡಿಬಿಡ್ರಿ ಅವಂದ ಅಜಾ ಹೋಗ ಬಂದು ಅರ್ಧ ಅಂದ್ರೆ ಯಾರ ಅರ್ಥ ಕೇಂದ್ರ ಕೊಟ್ಟಿದ್ದಾರೆ ಸುಳ್ಳೆ ಇಲ್ಲೊಂದ್ರೆ 5 ಜನ ಮತ್ತು ಬಗೆಹರಿತದೆ ಸಮಸ್ಯೆ ಬಗೆಹರಿತದೆ ಅಂದರೆ ಯಾವ ಸಂಬಂಧ ಬಗೆ ಹಂಗರಿತದ ಬೇರೆ ಪ್ರದೇಶ ಅಂದರೆ ಜೀವನಿಗೂ ಅನ್ನಕೋಶಗಳಿಗೂ ಪರಮಾತ್ಮನಿಗೂ ಬೇರೆ ಹೇಳ್ಯಾರ ಅಂದ್ರೆ ಮೂಲ ಎರಡೂ ಒಂದೇ ಮಾಡೋದು ಹೆಂಗೆ ಈ ಡಬ್ಬಿ ಉಂಡಿ ಒಮ್ಮೊಮ್ಮೆ ಡಬ್ಬಿಗೆ ಉಂಡೆ ಅಂತಾರೆ ಉಂಡಿಗೆ ಡಬ್ಬಿ ಅಂತಾರೆ ಎರಡೂ ಒಂದೇ ಮಾಡಿಬಿಟ್ರಂದ್ರೆ ಉಂಡಿ ಮುಡ್ಕೊಂಡು ಬಾಯ್ ಹಂಗೆ ಡಬ್ಬಿ ಮಾಡಿ ಬಾಯ್ ಹಾಕ್ಕೊಡ್ತೀರಿ ಪ್ರತ್ಯಕ್ಷ ಪಾದ ಬರ್ತಾ ಇಲ್ಲ ಅಗಾಡೆ ಏನಂದ್ರೆ ನೀವು ಅಗಾಡೆ ಡಬ್ಬಿ ಹಿಂಗೆ ಕೊಡ್ತೀನಿ ಉಂಡಿ ಅಂತ ಒಳಗೆ ಉಂಡಿ ಅದಕ್ಕೆ ಡಬ್ಬಿನೇ ಉಂಡಿ ಅಂತ ಬರ್ತಾರೆ ಇಲ್ಲ ಡಬ್ಬಿ ಒಳಗೆ ಉಂಡಿ ಅಂತ ಆಗ ನೀವು ಡಬ್ಬಿನೇ ಉಂಡಿ ತಂದಿರಲ್ಲ ಆಗ ಹಿಂಗೆ ಮಾಡಿಬಿಟ್ರಿ ಡಬ್ಬಿ ಉಂಡಿ ಅದು ಮತ್ತೆ
ಎಲ್ಲ ಉಂಡಿ ಮುದ್ದು ಬಾಯಿ ಹಾಕೊಂಡು ಅದಕ್ಕೆ ನಾವು ಹಾಕೋದು ಗೊತ್ತಿಲ್ಲ. ಇದೇ ಉಪದೇಶ. ಪರಮಾತ್ಮನಿಗೂ ಮತ್ತು ಜೀವಾತ್ಮನಿಗೂ ಅಥವಾ ಇಲ್ಲಿದ್ದಂಥ ಭೇದ ಹೇಳ ಭೇದ ಹೇಳಿದ್ದರಿಂದ ಏನಾಯಿತು, ಅವು ಎರಡೂ ಒಂದೇ ಆಗಲಿಕ್ಕೆ ಆದ ಕಾರಣ ಮುಂದೆ ಹೇಳ್ತಾರೆ ಎಲ್ಲೇ ಆನಂದಮಯ ಉದ್ದೆ ಎಲ್ಲೇ ಸಯೇಕೋ ಬ್ರಹ್ಮಣ ಆನಂದ ಯಥೋ ವಾಚೋ ನಿವರ್ತಂತೆ ಪುರುಷೇ ಸತ್ಯಾಸಾವಾದಿತ್ಯೇ. ನೋಡಿ ಇವೆಲ್ಲ ಭೇದ ವ್ಯಪದೇಶ. ಅದು ವೇದದ್ದೇ ತಗೋತ ಏನು ವೇದದ್ದೇ ಕೊಂಡು ದೇವರಿಗೆ ಪರಮಾತ್ಮನಿಗೆ ಜೀವಾತ್ಮನಿಗೆ ಭೇದ ಹೇಳ್ಬಿಟ್ಟು. ಆದರೆ ಸಯೇಕೋ ಬ್ರಹ್ಮಣ ಆನಂದ ಅಂತ ಒಂದು ಜಗತ್ತಿನೊಳಗೆ ನಮ್ಮನಿಂದ ಎಲ್ಲರೂ ಸಯಶ್ಚಾಯಂ ಪುರುಷ ಸರ್ವಶ್ವವಿತ್ತ ಕೋಟಿ ಇದೆಲ್ಲ ನಮ್ಮ ನಿಮ್ಮ ಎಲ್ಲ ಕೋಟಿ ಕೋಟಿ ಆನಂದ ಇದು ಬ್ರಹ್ಮನ ಆನಂದ. ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಆನಂದ. ಆ ಚತುರ್ಮುಖ ಬ್ರಹ್ಮ ಆನಂದಕ್ಕಿಂತಲೂ ದೇವರ ಆನಂದ ಹೊರಡುತ್ತೆ. ಇವರು ಬ್ರಹ್ಮನ ಆನಂದವನ್ನು ನಾವು ಲೆಕ್ಕ ಹಾಕ್ಸ್ಬೋದು. ಹೆಂಗೆ ಹಾಕ್ಸ್ಬೋದು? ವೇದನಾಗಿದೆ ವೇದ ಒಬ್ಬ ಮುಕ್ತನ ಸಾಮಾನ್ಯ ಆನಂದ ಎಷ್ಟು? ಸಾಮಾನ್ಯ ಮುಕ್ತ ಆರ್ಡರಿ ಮುಕ್ತ ಏಕಾನಂದ ವೇದ ಹೇಳ್ತೀವಿ. ಒಬ್ಬ ಆರ್ಡರಿ ಮುಕ್ತನ ಆನಂದ ಎಷ್ಟು? ಸಯಶ್ಚಾಯಂ ಪುರುಷೋ ವಿತ್ತಸ್ಯ ಪೂರ್ಣಾಶ್ಚ ಸ ಏಕೋ ಮಾನುಷ ಆನಂದ. ಇಡೀ ಪೃಥ್ವಿ ತುಂಬೆ 7 ಸಲ ಗಣಿ ಬೆಳೆದು ಆ ಎಲ್ಲ ಸಂಪನ್ನವಾದ ಪೃಥ್ವಿಯ ಒಡೆತನ ಇದ್ರ ಏನು ಆನಂದದ ಅದು ಒಬ್ಬ ಸಾಮಾನ್ಯ ಮುಕ್ತನ ಆನಂದ, ಆರ್ಡರಿ ಮುಕ್ತನ ಆನಂದ. ಅದಕ್ಕಿಂತ 100 ಪಟ್ಟ ಮನುಷ್ಯ ಗಂಧರ್ವ, ಅದಕ್ಕಿಂತ 100 ಪಟ್ಟ ದೇವಗಂಧರ್ವ, ಅದಕ್ಕಿಂತ 100 ಪಟ್ಟ ದೇವತೆಗಳು, ಅದಕ್ಕಿಂತ 100 ಪಟ್ಟ ವರ್ಣ ಇಂದ್ರಾದಿ, ಅದಕ್ಕಿಂತ 106 ಪಟ್ಟ ಅದಕ್ಕಿಂತ 100 ಪಟ್ಟ ಬ್ರಹ್ಮದೇವ. ಬ್ರಹ್ಮದೇವ ಏನಂತಂದ್ರೆ ಸಯೇಕೋ ಬ್ರಹ್ಮಣ ಈ ಎಲ್ಲ ದೇವತೆಗಳ ಶಿರಸ್ಸು ಏನು ಆನಂದ ಆಗ್ತದೆ ಕೋಟಿ, ಅದು ಬ್ರಹ್ಮದೇವ್ರ ಒಂದು ಆನಂದ. ಈ 100 ಆನೆಗಳ ಖುಷಿಯಿಂದ ಅದು ಒಂದು ಈ ಆನೆ ಶಕ್ತಿ. ಅಂದರೆ ನಮ್ಮ ನಿಮ್ಮ ಎಲ್ಲ ಮನುಷ್ಯರು, ದೇವತೆಗಳು, ಗಂಧರ್ವರು, ಪಿತೃಗಳು ಇವರ ಕೋಟಿ ಕೋಟಿ ಆನಂದವನ್ನು ಕುರಿತಾಗಿ ಏನು ಅದು ಬ್ರಹ್ಮದೇವ್ರ ಒಂದು ಆನಂದ. ಚತುರ್ಮುಖ ಬ್ರಹ್ಮದೇವ್ರ ಒಂದು ಚತುರ್ಮುಖ ಬ್ರಹ್ಮನ ಆನಂದ. ಹಾಗಾದ್ರೆ ಚತುರ್ಮುಖ ಬ್ರಹ್ಮ ಆನಂದಕ್ಕೆ ಅಳತೆ ಶಕ್ತಿ. ದೇವರ ಆನಂದ ಎಷ್ಟದ ಅದಕ್ಕೆ ಕೇಳಿದ್ರೆ ಇಲ್ಲ ಚತುರ್ಮುಖ ಬ್ರಹ್ಮಕ್ಕಿಂತ 100 ಪಟ್ಟು ಹೆಚ್ಚಿರಬೇಕು. ಇಲ್ಲ ಅನಂತ ಯಥೋ ವಾಚೋ ನಿವರ್ತಂತೆ. ಯಾವನ ಜ್ಞಾನ ಆನಂದಾದಿಗಳ ಎಷ್ಟವ ತಿಳ್ಕೊಳ್ಳಿಕ್ಕೆ ಹೋಗಿ ತಿರುಗಿ ಬಂದ ನಮ್ಮ ಮನಸ್ಸು ಬುದ್ಧಿ ವೇದ ಅಪರಿತ್ ನೋಡಿ ಅದೇನಾಗ್ತೀಗ ಬ್ರಹ್ಮರುದ್ರಾದಿ ಆನಂದಕ್ಕೆ ಒಂದು ಸೀಮಾ ಪರಮಾತ್ಮಂದು ಭೇದ ಬಂತಾರೆ. ಇಬ್ಬರು ಅಭೇದ ಹಂಗೆ ಹೇಳ್ತೇನೆ. ಅತ್ಯಂತ ಇವ ಇಡೀ ಸ್ಕೂಲ್ಗೆ ಫಸ್ಟ್ ಕ್ಲಾಸ್ ಫಸ್ಟ್ ಬಂದ ಎ, ಇವ್ ಪಿ ಇಡೀ ಸ್ಕೂಲ್ ಫಸ್ಟ್ ಕ್ಲಾಸ್ ಫಸ್ಟ್ ಫೇಲ್ ಆಗಿದೆ. ಒಂದು ಫೇಲ್ ಆದವ್ರಿಗೆ ಕೆಲವರಿಗೆ ಬೌಂಡ್ರಿ ಬಿದ್ದಿರ್ತಾರೆ 28, 29. ಇವು ಹಂಗಲ್ಲ, 0. ಈಗ ಫಸ್ಟ್ ಕ್ಲಾಸ್ ಫಸ್ಟ್ ಫೇಲ್ ಇದೆ. ಹೆಂಗೆ ಪಾಸ್ ಆದವ್ರು ಫಸ್ಟ್ ಕ್ಲಾಸ್ ಫಸ್ಟ್ ಇರ್ತಾರೆ. ಫೇಲ್ ಆದವ್ರಿಗೆ ನಾವು 1 ಮಾರ್ಕ್ಸ್ ಬಿದ್ದಿಲ್ಲ. ನಾವು ಇವಾಗ ಅವಾಗ ಒಂದೇ ಅಂತ ಹೇಳ್ತೇನೆ. ಒಂದೇ ಸಲ ಇಬ್ಬರು ಒಂದೇ ಸ್ಕೂಲಾಗಿದ್ದರು, ಒಂದೇ ಬೆಂಚ್ ಹಾಕ್ತಿದ್ರು, ಒಂದೇ ಯೂನಿಫಾರ್ಮ್ ಹಾಕ್ತಿದ್ರು, ಒಂದೇ ಡಬ್ಬ್ಯಾಗ ಊಟ ಮಾಡ್ತಿದ್ರು. ಎಲ್ಲ ಆಯ್ತು, ಪಾಸ್ ಒಂದೇ ಆಗ್ಯಾರ. ಅದ್ರ ಮೇಲೆ ಒಂದೇ ಆಗಂತ ಏನು ಹೇಳ್ತಾರೆ. ಸಯಶ್ಚಾಯಂ ಪುರುಷ. ಇನ್ನೊಂದು ಹೇಳ್ತಾರೆ, ಆ ಪರಮಾತ್ಮ ಪುರುಷನ ಒಳಗಿದ್ದಾನಂತಂದ. ಜೀವನಲ್ಲಿ ಇದ್ದಾನಂದ್ರೆ ಇಲ್ಲ ವ್ಯತ್ಯಾಸವಾದಿತ್ಯ. ಇವೇ ಮೊದಲಾದ ಏನ್ರಿ ಭೇದಕ ಧರ್ಮಗಳಿರೋದರಿಂದ ಜೀವಾತ್ಮ ಪರಮಾತ್ಮನಿಗೆ ಅಭೇದವನ್ನು ಹೇಳಿ ನೀವು ಕೂಡಿಸ್ಲಿಕ್ಕೆ ಚಾಪಿ ಹಚ್ಲಿಕ್ಕೆ ಪ್ರಯತ್ನ ಮಾಡೋದು. ಮಧ್ವಾಚಾರ್ಯ ಬರ್ತಾರೋ ಯಾರು ಕೊಟೇಶನ್ ಕೊಟ್ಟಾರಲ್ಲ ಈಗ. ಶ್ರೀಮದಾಚಾರ್ಯ
ಸಂಸ್ಕೃತ ಭಾಷೆ ಋಗ್ಭಾಷೆ ಅಲ್ಲಲ್ಲಲ್ಲಲ್ಲ ಏನು ಈ ಭೇದವನ್ನು ಹೇಳುವ ಇದು ವೇದಗಳು ಸಂಗ್ರಹ ಆದರೆ ಇಲ್ಲಿ ಇವರು ಹೇಳ ಟೀಕಾರರು ಹೇಳೋದು ಇವರು ಕನ್ನಡದಾಗಿ ಭಾಷಣ ಮಾಡ್ಯಾರ ಎಲ್ಲ ಕಡೆ ಹೆಕ್ಕಿ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಇವೆಲ್ಲ ಭಾಳ ಹೇಳಿದ್ದಾರೆ ಬ್ಯಾರಕ ಹೇಳ್ತಾರೆ ಸುಧಾದೊಳಗೂ ಹೇಳೋದಿಲ್ಲ ನನಗೆ ಅನುವ್ಯಾಖ್ಯಾನ ಪದ್ಮಾವತಿ ಅದು ನಾನು ತಂತ್ರ ಏನು ಮಾಡ್ಯಾರ ಅದೆಲ್ಲ ಸಂಗ್ರಹ ಮಾಡಿ ಚಲೋ ಆಮೇಲೆ ಸುಧಾವನ್ನು ಬೇರೆ ಕೊಟ್ಟಾರ ಸುಧಾದೊಳಗೂ ಬೇರೆ ಕೊಟ್ಟು ಬಿಟ್ಟಾರ ಅಲ್ಲ ಸುಧಾದೊಳಗೂ ಕೊಟ್ಟಾರ ಈ ಕೊಟೇಶನ್ ಎಲ್ಲ ಶ್ರೀಮದಾಚಾರ್ಯದೇ ಅಲ್ಲ ಅವ್ರು ಕೊಟ್ಟಿರ್ತಾರೆ ಅದೇ ಇಲ್ಲಿ ಸಂಗ್ರಹ ಮಾಡಿ ಆದಿತ್ಯೇ ಪುರುಷೇ ಛಾಯಂ ವೇದೋಪದೇಶತಃ ಹಾಸ್ಯಾಭೇದೋಸ್ತಿ ಜೀವೇನ ನಾನುಮ ಕಾಮಚಾರಿಣಿ ಅಂದ್ರೆ ಆದಿತ್ಯ ನೋಡಿ ಮತ್ತೆ ನೋಡಿ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ ಮತ್ತು ಅನುವ್ಯಾಖ್ಯಾನ ಹೇಳ್ತಾನೆ ಅಂದ್ರೆ ಯಾವನು ಆದಿತ್ಯ ಪುರುಷಂ ಅಂತ ಆದಿತ್ಯನಲ್ಲಿ ಈ ಪರಮಾತ್ಮ ಇದ್ದಾನೆ ಡಬ್ಬಿಯಲ್ಲಿ ಉಂಡಿಯವ ಅಂದ್ರೆ ಪಾತ್ರೆಯಲ್ಲಿ ನೀರದ ಅಂದ್ರೆ ಹುಟ್ಟಿಯಲ್ಲಿ ಬಾಲಿಕಾಯವ ಅಧಿಕರಣ ಒಂದು ಆಧೇಯ ನಿಮ್ಮ ದೇಹದಲ್ಲಿ ಶಾರ ಹಾಗೆ ಹಿಂಗ ವೇದಗಳು ಹಜಾರ ಬಂದಾರ ಹಜಾರ ಇದು ವೇದೋಪದೇಶದ ನೋಡಿ ವೇದ ವ್ಯಪದೇಶ ಅಂತ ವೇದವ್ಯಾಸ ಇತಿ ಹಿಂಗೆ ಅನೇಕ ಎಕ್ಸೆಟ್ರ ನಾಸ್ಯ ಅಭೇದೋ ಅಸ್ತಿ ಜೀವೇನ ಅಸ್ಯ ಅಭೇದ ನಾಸ್ತಿ ಏನು ಜೀವನಿಗೆ ಅಸ್ಯ ಅಂದ್ರೆ ಈ ಪರಮಾತ್ಮನ ಮಟ್ಟಿಗೆ ಅಭೇದವು ಇಲ್ಲ ಅಂತ ಹೇಳಿದಾಗ ನಾನು ಮಾ ಕಾಮಚಾರಿಣಿ ಆದಿತ್ಯ ನೋಡ್ತೇವೆ ಇದನ್ನು ಶ್ರೀಮದಾಚಾರ್ಯ ಹೇಳಿದ ಸುಧಾಕಾರ ಹೇಳ್ತಾರೆ ಏನೋ ಅದನ್ನೇ ತಂತ್ರಗಳು ಸಂಗ್ರಹ ಮಾಡ್ಯಾರ ಜೀವ ಪರಮಾತ್ಮನಿಗೆ ಭೇದ ಯಾವುದದ ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸಏಕ ಇದು ಏನಿದೆ ಅವನೇ ಆ ಸಯಶ್ಚಾಯಂ ಪುರುಷೇ ಆ ಪರಮಾತ್ಮನೇ ಆದಿತ್ಯನೊಳಗಿದ್ದಾನ ಹೀಗೆ ಅಪಕೃಷ್ಟ ನಿಕೃಷ್ಟ ಪರಕ್ಷಿತ ಪರಮಾತ್ಮ ಉತ್ಕೃಷ್ಟ ಅಪಕೃಷ್ಟ ಶ್ರೇಷ್ಠ ಮತ್ತು ಕನಿಷ್ಠ ಹೀಗಾಗಿ ಏನಾಯಿತು ಸರ್ವಜೀವರು ನಿಯಮ್ಯರು ಏನಿದೆ ಅಧಿಷ್ಠಾತ ಎಲ್ಲ ಅಧಿಷ್ಠಾತ ಆಗಿದೆ ಪರಮಾತ್ಮ ಆಧಾರ ಆಗ್ಯಾನ ಅಧೇಯ ಆಗ್ಯಾನ ಇನ್ನ ಭೇದ ಇಲ್ಲ ಇನ್ನೊಂದು ಹೇಳ್ತಾರೆ ಟೀಕಾರೆ ರಸಂಹೇವಾಯಂ ಆನಂದಿ ಭವತಿ ರಸನಾಮಕ ಪರಮಾತ್ಮನನ್ನ ಹೊಂದಿ ಆನಂದಿ ಭವತಿ ಆನಂದಗೊಳ್ಳುವವರ ಮಾವಿನ ಹಣ್ಣ ಸ್ವೀಕರಣೆಯನ್ನು ಕುಡಿದು ಎಲ್ಲರೂ ಆನಂದ ಹೊಂದಿದ್ದಾರೆ ಆ ಸ್ವೀಕರಣೆ ಮತ್ತು ಒಂದೇನು ದೇವರ ಗುಡಿಗೆ ಹೋಗಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡು ಆನಂದಿ ಆಗ್ತಾರೆ ದೇವರನ್ನು ನೋಡಿ ಆನಂದ ಆಗ್ತಾರೆ ಅಂದ್ರೆ ಆ ದೇವರಿವರು ಒಂದೇನು ಹಾಗೆ ರಸಂಹೇವಾರಬ್ಧ ಅಂದಿ ಈ ಎರಡನೇದು ಭೇದ ಏನಿದೆ ಅದೇನಾಯ್ತು ಈಗ ಪ್ರಾಪ್ಯ ಪ್ರಾಪಕ ಭಾವ ಯದಾ ಹೇವ ಏಕದಿಂದ ಉಪಾಸಕ ಉಪಾಸಕ ಯಾವಾಗ ಈ ಪುರುಷ ಪೂರ್ಣವಾಗಿ ಉಪಾಸನಾ ಮಾಡ್ತಾನೆ ಅವ ಪರಮಾತ್ಮನ ಉಪಾಸಕ ಉಪಾಸ್ಯ ಗಣಪತಿಯನ್ನು ಚೆನ್ನಾಗಿ ಆರಾಧನಾ ಮಾಡಿ ಗಣಪತಿ ಕಡೆಗೆ ಹೋದ ಅದಕ್ಕೆ ಉಪಾಸನ ಮಾಡೋರು ಯಾರು ಮನುಷ್ಯ ಉಪಾಸನೆ ಯಾರು ಗಣಪತಿ ಹಾಗೆ ಇದೆಯೋ ಪರಮಾತ್ಮ ಉಪಾಸ್ಯ ನಾವು ಉಪಾಸಕ ನಾವು ಹೊಂದಲ್ಪಡುವವನು ನಾವು ಹೊಂದುವವರು ಅವ ಅಧಿಕರಣ ಆಧಾರ ನಾವು ಅದೇ ಇವೆಲ್ಲ ಭೇದಕ ಧರ್ಮಗಳು ಇನ್ನೊಂದು ಹೇಳ್ತಾರೆ ಏನಂದ್ರೆ ಉಪಸಂಕ್ರಾಮತಿ ಮುಂದೆ ಬರ್ತದೆ ದೇವರ ಆರಾಧನಾ ಮಾಡಿದವನು ದೇವರಲ್ಲಿ ಹೋಗಿ ಸೇರ್ತಾನೆ ಒಂದೇ ಆಗಂಗಿಲ್ಲ ಆರಾಧನಾ ಮಾಡಿ ತಿರುಪತಿ ವೆಂಕಪ್ಪನ 30 ದಿವಸ ಆರಾಧನಾ ಮಾಡಿ ಕೊನೆಯ ದಿವಸ ತಿರುಪತಿ ವೆಂಕಪ್ಪನ ಬೆಟ್ಟಕ್ಕೆ ಹೋಗ್ಬಾರ್ದು
ಉಪಾಸನ ಮಾಡಿ ಹೋಗ್ತಾನೆ. ಅವಾಗಾದ್ರೆ ಆ ಉಪಾಸ್ಯವಾಗಿರ್ತಕ್ಕಂಥ ದೇವರಾಗಲಿ ನೀವು ಬೆಟ್ಟಕ್ಕೆ ಹೋದವ ಇಬ್ಬರು ಒಂದೇ ಆಗ್ತಾರೇನು. ಉಪಸಂಕ್ರಮಣ ತೀರ್ಥಯಾತ್ರಿಕನು ಕಾಶಿ ಕ್ಷೇತ್ರದಲ್ಲಿ ಹೋಗಿ ಸೇರ್ತಾನೆ. ಕಾಶಿಗೆ ಹೋಗಿ ಸೇರ್ತಾನೆ. ಗಂಗಾ ನದಿಯನ್ನು ಭಾಳ ಜಪ ಮಾಡುವ ಒಂದು ದಿವಸ ಭಾಳ ಇಚ್ಛಾ ಮಾಡಿ ಗಂಗಾ ನದಿ ಒಳಗೆ ಸೇರ್ತಾನೆ. ಗಂಗಾ ಸೇರ್ತಾನೆ, ಗಂಗಾ ಸ್ನಾನ ಮಾಡ್ತಾನೆ. ಆ ಗಂಗಾ ನದಿ ಒಳಗೆ ಹೋಗ್ತಾನ ಅಂತಂದ್ರೆ ಆ ಗಂಗಾ ನದಿನೇ ಆಗ್ತಾನೆ ನಾವು. ಹಂಗೆ ಇದೊಂದು ಭೇದಕತೆ. ಟೀಕಾರ ಎಷ್ಟು ಈಗ ಆಧಾರ ಅಧೇಯ, ಪ್ರಾಪ್ಯ ಪ್ರಾಪಕ, ನಿಯಮ್ಯ ನಿಯಾಮಕ, ಉಪಾಸ್ಯ ಉಪಾಸಕ ಮತ್ತು ಸಂಕ್ರಮಣ ಹೋಗಿ ಸೇರುವುದು ಸೇರುವವನು. ಹೀಗೆ 8 ಭೇದವನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ. ಅದನ್ನೇ ಕನ್ನಡ ಇವರು ಪಾಪ ನಾನು ತಪ್ಪಿಗಳೇ ಅವು ಮಾತ್ರ ತಕರಾರು ಮಾಡಿದ. ಆಚಾರ್ಯ ಇದೆಲ್ಲ ಬರಬರದ ಶಾಸ್ತ್ರೀಯ ಅದ. ನಾವು ಅನುಮಾನ ಮಾಡಿಬಿಟ್ರೆ ಬರಬರ. ಅನುಮಾನ ಎಂಬ ಪ್ರಮಾಣದಿಂದ ಇಬ್ಬರು ಕೂಡಿಸಬಹುದು. ಅದಕ್ಕೆ ಅನುಮಾನವು ಕೂಡ ಶಾಸ್ತ್ರದಿಂದ ಸಮ್ಮತವಾದ ಅನುಮಾನಗಳು ತಗೋಬೇಕು. ನೀವು ಮನಸ್ಸಿಗೆ ಬಂದಾಗ ಅನುಮಾನ ಮಾಡಿದ್ದು ಬರಂಗಿಲ್ಲ. ಕಾಮಾಚ ಅನುಮಾನಾಪೇಕ್ಷ ಅನುಮಾನಾಪೇಕ್ಷ ಅನುಮಾನದ ಅಪೇಕ್ಷಾ ಮಾಡಬಾರ್ದು. ಯಾಕೆ ಕಾಮಾಚ ಅದು ಮನಸ್ಸಿಗೆ ಬಂದಂಗೆ ಅದ. ನಿಮ್ಮ ಬುದ್ಧಿ ಹಂಗದ ಹಂಗೆ ಹೋಗ್ತದೆ. ಅದಕ್ಕೆ ಅದಾಗಿರೋದು ಆಗಾಮಿಲ್ಲ. ಯಾವ ಅನುಮಾನಕ್ಕೆ? ಪ್ರತ್ಯಕ್ಷ ಮತ್ತು ಆಗಮಗಳ ಸಹಾಯವಿಲ್ಲದೇ ಇದ್ದ ಅನುಮಾನ. ನಾವೆಲ್ಲ ಅನುಮಾನಗಳನ್ನು ದೃಷ್ಟ ತಂದಿಲ್ಲ. ಕೋರ್ಟ್ನೊಳಗೆ ಯಾವ ವಕೀಲನ ವಾದ ಅದೆಲ್ಲ ಅನುಮಾನ ಇರ್ತಾವೆ ವಾದಗಳು. ಯಾವ ವಕೀಲನ ವಾದಕ್ಕೆ ಕಾಯ್ದೆ ಸಪೋರ್ಟ್ ಅದ ಆ ಅನುಮಾನ. ಬರೇ ಅವ ವಾದ ಕೊಟ್ಟು ಹೊಂಟಾನ ಅಂತ ಬರೇ ವಾದ ಶುಷ್ಕವಾದ. ವಾದ ಭಾಳ ಒಳ್ಳೆಯದು. ವಾದ ಬೇಕೇ ಇದೆ, ವಾದ ಬೇಕೇ. ಅದು ಯಾವಾದ ಹಿಂದೆ ಎವಿಡೆನ್ಸ್ ಅವ, ತರ್ಕದ ಕಾಸ್ ಆ್ಯಂಡ್ ಇಫೆಕ್ಟ್ಗಳ ಒಂದು ಪ್ರಮಾಣ. ಇಲ್ಲಿ ಕಾಮಾಚ ನಾನು ಅನುಮಾನಾಪೇಕ್ಷ. ಕಾಮಾಚನೇನು ಅನುಮಾನವು ಕಾಮಗಾಮಿಯಾಗಿ ಬರೀ ಅನುಮಾನ, ಸ್ವತಂತ್ರ ಅನುಮಾನ ಅಂತ ಅರ್ಥ. ಎಲ್ಲ ಅನುಮಾನಗಳಲ್ಲ. ಯಾಕೆ ಇಂಥ ಅನುಮಾನಗಳ ಅಪೇಕ್ಷಾ ಇಲ್ಲಿ ಇಲ್ಲ. ಅಪೇಕ್ಷಾ ಅಂದ್ರೆ ಅದೃಷ್ಟ ವಸ್ತುಗಳ ನಿರ್ಣಯಕ್ಕೆ ಅನುಮಾನದ ಅಪೇಕ್ಷಾ ಮಾಡಬಾರದು. ನಮ್ಮ ಕಣ್ಣಿಗೆ ಕಾಣದೇ ಇದ್ದ ಇಂದ್ರಿಯಗೆ ಅಗೋಚರವಾದ ವಸ್ತುಗಳ ವಿಷಯ ಬಗ್ಗೆ ಅನುಮಾನವನ್ನು ಮಾಡಬಾರದು. ಅದೇ ನೀವೇ ಮಾಡ್ತಿರಲ್ರಿ, ಇಲ್ಲಿ ಕರೆಂಟ್ ಇದೆ, ಲೈಟ್ ಹತ್ತಿದ್ದರಿಂದ ಅನುಮಾನ ಇಲ್ಲ. ಅಯಂ ಪ್ರದೇಶ ಕರೆಂಟ್ ವಾನ್ ಲೈಟ್ ವಾ ಕರೆಂಟ್ ಉಳ್ಳದ್ದು ಲೈಟ್ ಇರ್ತಕ್ಕ ಲೈಟ್ ಇರ್ತ ಕಾರಣ ಮತ್ತು ಇದು ಅನುಮಾನ ಆಗ್ತಿಲ್ಲ. ಹೌದು, ಏನಾಗಿದೆ ಅನುಮಾನದಾಗ ಒಂದು ಪ್ರತ್ಯಕ್ಷ ಸೇರ್ಕೊಂಡು ಲೈಟ್ ಎಂಬ ಪ್ರತ್ಯಕ್ಷ ಇರೋದ್ರಿಂದ ಕರೆಂಟ್ ನಮ್ಗೆ ಕಾಣಿಸಂಗಿಲ್ಲ ಅದ ಅಂತ ಹೇಳಿ. ಅದು ಎಲ್ಲಿ ಯಾವುದೂ ಕಾಣಿಸಂಗಿಲ್ಲ ಅನುಮಾನ ಏನು ಮಾಡೋದು? ಈ ದೇವರಿದ್ದ ಅದಕ್ಕೆ ಏನು ನೀವು ಸಹ ಆಧಾರ ಆಗಮ ಕೊಡಬೇಕು. ದೇವರು ಇದ್ದಿದ್ದಾನೆ, ವೇದದಲ್ಲಿ ಹೇಳಿದ್ದಾರೆ ಇದ್ದಾನೆ. ಇಲ್ಲಿ ನನಗೆ ದೇವರು ಇದ್ದಾನೆ ಅಂತ ನಂಗೆ ಅನ್ನಿಸ್ತದ. ಅವನು ನನಗೂ ಅನಿಸ್ತು, ಇಲ್ಲಂತ ಅನಿಸ್ತದೆ. ಇಲ್ಲ ಅನಿಸ್ತದೆ. ನಿಮ್ಮ ಸಾಕ್ಷಿ ಹೇಳ್ಬೋದಂದ್ರೆ ಅವನ ದೇವರಿಗೆ ಆಕಾರ ಇತ್ಯಾದಿಗಳು ಇಲ್ಲ. ಯಾಕಂದ್ರೆ ದೇವರೆಂಬ ಆಕಾರ ಇರಂಗಿಲ್ಲ. ಆಕಾರ ಅದು ವೇದನಾಗ ಹೇಳ್ತಾರೆ. ನಿರಾಕಾರ ಅಂತ ಹೇಳ್ಯಾರ ಅಂದ್ರೆ ಅದು ಪ್ರಾಕೃತಿಕ ಆಕಾರ ಅಂತ ಹೇಳ್ಯಾರ. ಇಲ್ಲಿ ಅಂತೂ ಅನುಮಾನವನ್ನು ಮಾಡಿದರೆ, ತರ್ಕ ಮಾಡಿದರೆ ಅದಕ್ಕೆ ಪೋಷಕವಾದಂಥ ಪ್ರತ್ಯಕ್ಷಾದರೂ ಬೇಕು, ಅನುಮಾನ ಇದು ಆಗಮ ಮತ್ತು ಪ್ರತ್ಯಕ್ಷಗಳಿಂದ ವರ್ಜಿತವಾದ ಕೇವಲ ಅನುಮಾನ ಅಪೇಕ್ಷಾನ ಕಾಮಾಚ. ಇಲ್ಲಿ ಇದು ಅನುಮಾನವೇ ಅಲ್ಲ. ಅನುಮಾನ ಚುನಾವಣೆಗೆ ಒಂದು ಅನುಮಾನ ಏನು? ದೇವರ ವಿಷಯದಲ್ಲಿ ಅನುಮಾನದ ಅಪೇಕ್ಷಾ ಇಲ್ಲ. ಕಾಮಾಚ ಅದು ಕಾಮಗಾಮಿಯಾಗಿದ್ದರಿಂದ ಅದನ್ನೇ ಅನುವ್ಯಾಖ್ಯಾನ ಆಚಾರ್ಯ ಹೇಳ್ತಾರೆ. ನಾಶ್ಯ ವೇದೋಸ್ತಿ ಜೀವೇನ ನಾನು ಮಾ ಕಾಮಚಾರಿಣಿ ಅಂದ್ರೆ ಅಸ್ಯ ಈ ಜೀವನಿಗೆ ಅಸ್ಯ ಈ ಪರಮಾತ್ಮನಿಗೆ
ಜೀವೇನ ಜೀವನ ಒಟ್ಟಿಗೆ ಭೇದ ನ ಅಸ್ತಿ, ಭೇದವೂ ಇಲ್ಲ. ಇದೊಂದು ಅನುಮಾನವೇ. ಏನೋ ಈ ಪರಮಾತ್ಮ ಅಸ್ಯ ಅಂದ್ರೆ ಈ ಜೀವನಿಗೆ, ಜೀವೇನ ಅಂದ್ರೆ ಅಸ್ಯ ಪರಮಾತ್ಮನಿಗೆ, ಜೀವೇನ ಅಂದ್ರೆ ಜೀವನ ಜೊತೆಗೆ ಭೇದ ಅಭೇದ ನ ಅಸ್ತಿ, ಅಭೇದವು ಇಲ್ಲ. ಭೇದನೇ ಅದ. ಯಾಕ ಹನುಮಾನ ಕಾಮಶಾಲಿ, ಹನುಮಾನ ಏನಾಗ್ಯದ ಕಾಮಶಾಲಿ, ಹನುಮಾನ ಕಾಮಶಾಲಿ. ಎಂಥ ಅನುಮಾನಗಳು ಕಾಮಚಾರಿ ಆಗಿರೋದು. ಈ ಎಲ್ಲ ಶರೀರಗಳು ವಿಮತಾನಿ ಶರೀರಾನಿ ಮದ್ಭೋಗಾಯತನಾನಿ, ಈ ಎಲ್ಲ ಶರೀರಗಳು ನನ್ನ ಭೋಗಕ್ಕೆ ಆಯತನ ಆಗಿದೆ, ಆಶ್ರಯ ಆಗಿದೆ. ಯಾಕೆ ಶರೀರತ್ವ ಶರೀರ ಆಗಿದ್ದ ನನ್ನ ದೇವರ ಶರೀರಗಳು ಆಗಿದ್ದರಿಂದ ಭೋಗಕ್ಕೆ ಆಯ್ತಾನೆ. ಹೌದು, ಯಾವುದ್ಯಾವುದೋ ಶರೀರ ಅದೆಲ್ಲೋ ಭೋಗಕ್ಕೆ ಸಾಧನ. ಈಗ ನಾವು ಕಣ್ಣಿನ ನೋಡೋಣ, ಕಣ್ಣು ಎಂಬುವಂಥ ನಾಲ್ಗಿಂದ ಒಳ್ಳೆಯ ರುಚಿ ತಗೊಳ್ತೀವಿ, ರುಚಿ ಆನಂದ. ಈ ಆನಂದಕ್ಕೆ ಕಾರಣ ಯಾರು? ಶರೀರ. ಶರೀರ ಅಂತೂ ಈ ಎಲ್ಲ ಶರೀರಗಳು ಭೋಗಕ್ಕೆ ಆಯತನ. ಭೋಗ ನಾವು ನಿರ್ಮಾಣ ಮಾಡ್ತೀವಿ. ಈ ಎಲ್ಲ ಶರೀರಗಳು ಭೋಗಕ್ಕೆ, ನನ್ನ ಭೋಗಕ್ಕೆ ಕಾರಣ ಆಗ್ಯಾವ. ಶರೀರವಾಗಿದ್ದರಿಂದ ಯಾವ್ದು ಶರೀರದೆಲ್ಲೋ ಭೋಗಕ್ಕೆ ಕಾರಣ ಆಗ್ಯಾವ. ವ್ಯಾಪ್ತಿ ಬಂತ ಇದು. ಎಲ್ಲಿ ಧೂಮ ಅಲ್ಲಲ್ಲಿ ಹೋಗ್ರಿ, ಎಲ್ಲಿ ಶರೀರವದೆಲ್ಲವೂ ಆಶ್ರಯ. ಇದು ಅನುಮಾನ ಬಂತು. ಈ ಎಲ್ಲ ನನ್ನ ಭೋಗಕ್ಕೆ ಆಶ್ರಯ, ನಂದು ಶರೀರ ಆಗಿದೆ. ನಿಮ್ಮ ವ್ಯಾಪ್ತಿ ಇದ್ರೂ ಅನುಮಾನ. ಎಲ್ಲಿ ಧೂಮಲ್ಲಿ ಅಗ್ನಿ ಅಂದ್ರೆ ಎಲ್ಲಿ ಶರೀರವೋ ಅಲ್ಲಿ ಭೋಗದ ಕಾರಣ. ಗೊತ್ತ, ನನ್ನ ಶರೀರ ತೋದೇ ಇಲ್ಲ. ನಿಮ್ಮೆಲ್ಲ ನನಗೂ ಆಗಲಿ, ಯಾಕಂದ್ರೆ ನಂದು ಶರೀರ. ಇದು ಅನುಮಾನ ಮಾಡೋದು. ಅದು ಈ ಅನುಮಾನ ದುಷ್ಟ ಅನುಮಾನ. ಯಾಕೆ ಹೇಳಿ? ತತ್ವಜ್ಞಾನೇ ಅಪೇಕ್ಷತೆನ ಪ್ರತ್ಯಕ್ಷಕ್ಕೆ ಬಾರಬಾರದು. ವಿಮತಾನೆ ಅಂದಾಗ ಇದಂ ಶರೀರಂ ಮದ್ಭೋಗಾಯತನ. ಎಲ್ಲ ಶರೀರ ನನ್ನ ಭೋಗಕ್ಕೆ ಆಯತನ ಅಂತ ಅನ್ಲಿಕ್ಕೆ ಬರಾಗಿದೆ. ಯಾಕೆ? ಪ್ರತ್ಯಕ್ಷ ಬಾಧ. ನಿಮಗೆ ಒಳ್ಳೆ ಆನಂದ ಆಗುತ್ತೆ, ನನಗೆ ಸ್ವಲ್ಪ ಬೆಂಕಿ ಹತ್ಕೊಂಡು ದುಃಖ ಆಗುತ್ತೆ, ಸುಡ್ಲಿಕ್ಕೆ. ನೀವು ಸರಿಯಾಗಿ ನೀವು ಸೆಕೆ ಆಗತ್ತೆ, ನನಗೆ ಥಂಡ ಆಗುತ್ತೆ. ಒಂದೇ ಕಾಲದಾಗ ಒಂದೇ ಜಾಗ ಕೂತ್ಕೊಂಡ. ಮತ್ತು ಎಲ್ಲರ ಶರೀರಗಳು ಎಲ್ಲರ ಭೋಗಕ್ಕೂ ಆಯತನವನ್ನು ಇಂಥ ಅನುಮಾನ ಮಾಡಬಹುದಾ? ಎಲ್ಲ ಅನುಮಾನ ದುಷ್ಟ. ಯಾಕೆ? ಎಲ್ಲ ಅನುಮಾನಗಳು ಸರಿಯಲ್ಲ. ಯಾಕೆ? ಅವು ಅನುಮಾನಕ್ಕೆ ಇದೇ ಬರಬಾರದು ಅಥವಾ ಬಾಧ ಬರಬಾರದು. ವಿಮತಾನಿ ಶರೀರಾಣಿ, ಎಲ್ಲ ನನ್ನ ಭೋಗಕ್ಕೆ ಆಯತನ ಆಗ್ಯಾವ ಅಂತ ಅಂದ. ಇದೇ ಬಾಧ ಬರ್ತದೆ, ಪ್ರತ್ಯಕ್ಷ ಬಾಧ ಬರ್ತದೆ. ಯಾಕೆ ಹೇಳಿ? ಇವು ಎಲ್ಲ ಶರೀರ ನನ್ನ ಭೋಗಕ್ಕೆ ಹೆಂಗೆ ಕಾರಣ ಆಗ್ತದೆ? ನಿಮ್ಮ ಶರೀರ ಒಂದೇನು ಥಂಡಿ ಭೋಗ ಮಾಡಿ, ನನ್ನ ಶರೀರ ಉಷ್ಣ ಭೋಗ ಮಾಡಿ. ಶರೀರತ್ವದ ಒಪ್ಪೋದು ಶರೀರದಾಕ್ಷಣವೇನೆ ಭೋಗ. ಹಿಂಗೆ ಅನುಮಾನ ಬರುವಾಗ ಯಾರೋ ಒಂದು ನಾನು ಈಶ್ವರ ಸರ್ವಜ್ಞಿಲ್ಲ ಅಂತ ಅನ್ನಲಿಕ್ಕೆ ನಾವು ಪ್ರೂವ್ ಮಾಡಿ ಹೆಂಗೆ ಮಾಡಿ ಅನುಮಾನ ಪ್ರಮಾಣದ ಈಶ್ವರ ಸರ್ವಜ್ಞ ಚೇತನತ್ವ. ಈಶ್ವರನು ಇದು ಪಕ್ಷ, ಸಂದಿಗ್ಧ ವಿಷಯ. ಸರ್ವಜ್ಞ ಸಾಧ್ಯ, ಚೇತನತ್ವ ಚೇತನಾಗಿದ್ದರಿಂದ ಯಾವನು ಚೇತನ ಅವನೇನು ಸರ್ವಜ್ಞ. ಈಗ ಈ ಅನುಮಾನ ಏನಾಯ್ತಂದ್ರೆ ದುಷ್ಟ. ಚೇತನತ್ವ ಎಲ್ಲೆಲ್ಲಿ ಅದ ಕಂಡಿಲ್ಲ. ಒಂದು ವೇಳೆ ಚೇತನತ್ವ ಎಂಬ ಅನುಮಾನದಿಂದ ಈ ಸರ್ವಜ್ಞ ಸಾಧನೆ ಮಾಡ್ಲಿಕ್ಕೆ ಅಂತ ಇದು ಅನುಮಾನ ಪ್ರತ್ಯಕ್ಷವಾದ. ಯಾಕೆ ಹೇಳಿದ್ರೆ ನನ್ನಲ್ಲಿ ಚೇತನತ್ವ, ಆದರೆ ಚೇತನತ್ವ ಇದನ್ನು ದುಷ್ಟ ಅನುಮಾನ. ಅನುಮಾನದಾಗ ಎರಡು ದುಷ್ಟ ಅನುಮಾನ. ನೋಟ್ ಎರಡು, ಫೇಕ್ ನೋಟು, ಉತ್ತಮ. ಹಂಗೆ ಅನುಮಾನದಲ್ಲಿ ಫೇಕ್ ಅನುಮಾನ ಸರಿಯಾದ. ಆಗಮನದಲ್ಲಿ ಎರಡು ಫೇಕಾನುಮಾನ,
ನಾನು ಈ ಜಗತ್ತೆಲ್ಲವೂ ಮಿಥ್ಯಾದ ಅಂತಂದಿಕ್ಕೆ ನಾನು ಆಗಮ ಹೇಳೋದು ಫೇಕ್ ಪ್ರತ್ಯಕ್ಷವೂ ಫೇಕ್ ಅನುಮಾನವೂ ಫೇಕ್ ಆಗಮನೂ ಫೇಕ್ ಜಗತ್ತಿನಾಗ ಅದಕ್ಕೆ ದುಷ್ಟ ಪ್ರತ್ಯಕ್ಷ ಶಿಷ್ಟ ಪ್ರತ್ಯಕ್ಷ ಈ ಮುಂದೆ ಕಾಣುವುದು ಎಲ್ಲವೂ ಭ್ರಮ ಕಣ್ಣಿಗೆ ಕಾಣುವುದೆಲ್ಲವೂ ಭ್ರಮ ಯಾಕೆ ಸಿಂಪಿಲಿ ಬೆಳ್ಳಿ ಅಂತೆ ಸಿಂಪಿ ನೋಡಿ ನೀವು ಬೆಳ್ಳಿ ಅಂದಿರಲಿಲ್ಲ ಪ್ರತ್ಯಕ್ಷದ ಹಂಗೆಲ್ಲ ಪ್ರತ್ಯಕ್ಷ ಹಂಗೆ ಆಗಿದೆ ಇದೇ ಮತ್ತಿದು ಇದಕ್ಕೆ ಪ್ರತ್ಯಕ್ಷ ಪಾದ ಎಲ್ಲ ಪ್ರತ್ಯಕ್ಷನು ಅದು ಶಿಂಪಿಯಲ್ಲಿ ಬೆಳ್ಳಿದ ಪ್ರತ್ಯಕ್ಷ ಬಂತು ಮುಂದೆ ಪಾದ ಬರ್ತದೆ ಏನೋ ಇದು ಶಿಂಪಿ ಅದು ಬೆಳ್ಳಿ ಅಲ್ಲ ಆದರೆ ಇವರು ಇದು ಪುಸ್ತಕ ಈ ಸರಿ ತಪ್ಪು ಸರಿ ಸರಿ ಇದು ಪ್ರತ್ಯಕ್ಷವೇ ಇದು ಪುಸ್ತಕ ಎಂಬ ಜ್ಞಾನವೂ ಪ್ರತ್ಯಕ್ಷ ಇದೆ ಇದು ಶಿಂಪಿ ನೋಡಿ ಬೆಳೆದದ್ದು ಪ್ರತ್ಯಕ್ಷ ಇದೆ ಎರಡೂ ಪ್ರತ್ಯಕ್ಷ ಒಂದು ದುಷ್ಟ ಪ್ರತ್ಯಕ್ಷ ಶಿಷ್ಟ ಪ್ರತ್ಯಕ್ಷ ಅಲ್ಲಿ ಕಣ್ಣು ಕೆಟ್ಟು ನೋಡಿದ್ದು ಪ್ರತ್ಯಕ್ಷ ಸರಿ ಇದ್ದು ಅನುಮಾನವೂ ಹಾಗೆ ಆಗಮನೂ ಹಾಗೆ ನಾವೇನು ಮಾಡಬೇಕು ಬರೀ ಅನುಮಾನ ಆಗಮ ಪ್ರತ್ಯಕ್ಷ ಅದನ್ನು ಸೋಚಿ ನೋಡಬೇಕು ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ನಿರ್ದುಷ್ಟವಾದ ಇಂದ್ರಿಯ ಮತ್ತು ಅದಕ್ಕೆ ಅಲ್ಲೇ ಬರ್ತಾಳೆ ಅವತ್ತು ಪ್ರಮಾಣ ಶಾಸ್ತ್ರ ಇವತ್ತೆಲ್ಲ ಏನು ಜಗಳ ನಡೆದವ ನಮ್ಮ ಹೊಲ ನಮ್ಮ ಮನೆ ನಮ್ದು ಅದು ಇದು ಎಲ್ಲ ಬೇಕಕ್ಕೂ ಮತ್ತು ಸದ್ಯಕ್ಕೂ ಜಗಳ ನಡೆದು ಈಗ ನಾವು ನಮ್ದು ಮೊಳಕೆ ಇಲ್ಲಿ ಅವರು ಇದು ಕೊಡ್ತಾರೆ ಎವಿಡೆನ್ಸ್ ಇವಕ್ಕೆ ಕೊಡ್ತಾರೆ ಜಡ್ಜನ ಕೆಲಸ ಏನು ಇವರಿಗೆ ಕೊಡ್ತಕ್ಕಂಥ ಫೇಕ್ ಹ್ಯಾಂಗ್ ರಘುವರಿ ತೀರ್ಥರಿಂದ ಜೈತಿ ನಾವು ಅಂದಿಕತ್ತಿದ್ದೆ ನಮ್ಮಲ್ಲಿ ಸಾಕಷ್ಟು ಓದಿದ್ದಾರೆ ಅಂತಂದು ಇಂದಿನ ಪ್ರಮಾಣಗಳು ಸರ್ಕಾರ ದಾಖಲೆಗಳು ತೋರಿಸ್ಕೊಟ್ರು ಸರ್ಕಾರ ದಾಖಲೆ ತೋರಿಸ್ಕೊಟ್ರು ಅಷ್ಟೇ ಅಲ್ಲ ಅವರ ಮಠದ ಪರಂಪರಾದವರೇ ರಘುವರಿಯನ್ನು ಒಪ್ಕೊಂಡದ್ದು ಅದು ಇವೊಂದು ಅದಕ್ಕೆ ನಮ್ಮವ್ರು ಹೇಳಿ ಅವನ ಜಡ್ಜ್ ಕೇಳ್ತಾರೆ ಯಾರು ಮಾಡ್ತಾವ ಮತ್ತು ಈಗ ನೀವು ರಘುವರಿದ ಅಲ್ಲ ಟೀಕಾರ ಅದರಲ್ಲಿ ಒಂದೇ ಒಂದು ಆಧಾರ ಕೊಟ್ಟು ಟೀಕಾರ ನಾವು ಒಂದೇ ಒಂದು ವಾದರಾಜ ಹೇಳ ಹಂಗೆ ಹೇಳವ ವಾದರಾಜ ಅವೆಲ್ಲ ಕೇಳ ವಾದರಾಜರೇ ಹೇಳ್ಯಾರ ವಾದರಾಜರೇ ಅವರು ವಾದರಾಜ ಸ್ವಾದೇ ಇಲ್ಲೇನು ಬಂದರು ಇದೇನು ಬಂದಾರ ಯಾವ ಹೇಳಾಕಿಲ್ಲ ತೋರಿಸು ಯಾವುದೋ ಸಂಸ್ಕೃತ ಸ್ವಲ್ಪ ತೋರಿಸು ಟೀಕಾರ ಹೊಗಳ್ಯಾರವರು ಈಗ ಹೊಗಳ್ಯಾರ ಬಂತು ಇದೇ ಒಂದು ಅಂತಂದ್ರೆ ಈಗ ಹೊಳೆ ಇಲ್ಲ ಆನೆ ಗೊಂದಿ ಒಳಗೆ ಹೊಗಳ್ಯಾರ ಸರಿ ಆನೆ ಹೊಳೆ ಅಂದ್ರೆ 9 ವೃಂದಾವನ ರಘುವರಿ ಹಂಗೆ 16 ಹೊಳಿರ್ಬೇಕು ಇದು ವೃಂದಾವನ ಅದ ಅಂದಿಲ್ಲ ವೃಂದಾವನ ಅದಂತ ಅಂದಿಲ್ಲ ಅವರು ಮಧ್ವಗ್ರಂಥ ಸಂಬಂಧವು ಅಲ್ಲಿ ಬಂದು ಕೂತು ಎಲ್ಲರೂ ನಮಸ್ಕಾರ ಮಾಡ್ಯಾರ ಪದ್ಮನಾಭರಿಗೆ ಅವ ಜಯತೀರ್ಥರು ನೆನಪಾಯ್ತಾರೆ ಸ್ತೋತ್ರ ಮಾಡ್ಯಾರ ಹೊರತು ಇಲ್ಲಿ ಜಯತೀರ್ಥರು ಇದ್ದಾರ ಅವ್ರ ವೃಂದಾವನ ಅದ ಅಂತೇಳಿ ಸರಿ ನಿಮ್ಮ ಪ್ರಕಾರ ವೃಂದಾವನ ಅದ ಅಂತಂದ್ರು ಅವ್ರು ಬಂದಾಗ 9 ವೃಂದಾವನ ಕೈ ತಿದ್ದಿಲ್ಲ ಒಂದು 3-4 ವೃಂದಾವನ ಮತ್ತೆ ಈ ರಘುವರಿದ ನೋಡಿ ಅಂದಾರ ಅಂತ ಹೆಂಗಂತೆ ಸುಧೀಂದ್ರ ನೋಡಿ ಅಂದಿರ್ಬೋದು ಇದಿತ್ತಿಲ್ಲ ವಾಗೇಶ್ ನೋಡಿ ಅಂದಿರ್ಬೋದು ಯಾವುದೋ ಒಂದು ನೋಡಿದ್ರು ಇವ್ರದೇನು ನೋಡಿ ಅಂದ ಇಲ್ಲ ಅದು ವಾಗೇಶ್ವರ ಅಂತ ಅನ್ಕೋತ ಬಂದಾರ ಮತ್ತೆ ಇದು ರಘುವರಿ ಅನ್ಕೊಂಡಾರ ಹೀಗೆ ಹೆಸರು ಕಡೆಗೆ ಅವ ಏನು ಹೇಳಿದ ಒಂದೇ ಒಂದು ದಾಖಲೆ ಕೊಡಿ ಟೀಕಾರ ನಾನು ಅದರಾದ ಶೋಕ್ ಅದ ಒಂದು ಕೋರ್ಟ್ನಾಗ ಭಾಳ ಇದಾವೆ ಅಂತ ನಮ್ಮಲ್ಲಿ ಹದಾರ ಗೌರ್ಮೆಂಟ್ ದಾಖಲೆ ಪೂರ್ಣವಾಗಿ ಕಿತ್ತೊಳದು ನೀವು ಇದು ವಿಚಾರ ಮಾಡಲಿಕ್ಕೆ ಯೋಗ್ಯ ಅಂತ ಬನ್ನಿ ಎಷ್ಟು ಹಠ ನೋಡಿ ಕೋರ್ಟ್ ಹೇಳಿದ್ರು ಇವತ್ತಿಗೂ ಅಲ್ಲೊಂದು ರಾಯರದ ಹೋಗ್ತಿರ್ತಾರೆ ಮಗ್ಲಕ್ಕೆ ಟೀಕಾರ ಒಂದು ಸ್ತೋತ್ರ ಬೋರ್ಡ್ ಹಾಕ್ತಾರೆ ಆ ಮುಟ್ಟಾಗಿ ನೀವು ಬಂದು ನಮಸ್ಕಾರ ಮಾಡಕ್ಕೆ ಇದು ಬೋರ್ಡ್ ಹಾಕುವಂತ ಕೋರ್ಟ್ ಹೇಳ ಕೋರ್ಟ್ನಾಗ ಇದು ಓದುತ್ತಿದ್ದ ಅಂತ ಹೇಳ ಈಗ ಸ್ತೋತ್ರ ಬೋರ್ಡ್ ಹಾಕೋದು ಅಂತ ಹೇಳ ಏನು ಮಾಡ್ತೀವಿ ಅದೆಲ್ಲ ಇದಕ್ಕೆಲ್ಲ ಜಯತೀರ್ಥ
ಇದು ಬಲಿವಾದಂತ ಹೇಳ ಪುಣ್ಯ ಹೇಳಲ್ಲ ಪುಣ್ಯ ರಘುವರೇ ತೀರ್ಥ ನಾವು ತೀರ್ಥ ಅಲ್ಲ ಒಬ್ಬ ನಾವು ಮುಟ್ಟಾಗಿದೆ ಪೂಜೆ ಮಾಡಂಗೆ ಅದ್ರ ಮಗ್ಲಕ್ಕೆ ಆದ್ರೆ ಅದ್ರ ಮಗ್ಲಕ್ಕೆ ಒಂದು ಬೋರ್ಡ್ ಹಾಕಿಲ್ಲ ಇದು ಜಯತೀರ್ಥರಿಂದ ಇಲ್ಲದ ಅದು ಇಲ್ಲೇ ಇದು ರಘುವರೇ ಅಂದಿಲ್ಲ ಜಯತೀರ್ಥ ನಾವು ಜಯತೀರ್ಥ ಅಂತ ಇಲ್ಲದಂತ ಹೆಂಗೆ ಅಂದ್ರೆ ಹಿಂಗೆ ಜಗಳ ತೆಗೀಲಿಕ್ಕೇನೆ ಬಂದವ್ರಿಗೆ ಏನು ಹೇಳ ಇವೆಲ್ಲ ಯಾಕೆ ಮಾಡ್ತಾವೆ ಫೇಕ್ ಆಗಮಗಳು ಬೇಕಾಗಮಗಳಂತ ದುಷ್ಟ ಆಗಮಗಳಿಂದಲೇ ಇಂಥ ಜಗಳ ಹೋಗ್ತದೆ ಹಂಗೆ ಇಲ್ಲಿಲ್ಲ ಅನುಮಾನಂಕ ಮಾಡಿ ಬರಂಗಿಲ್ಲ ಅದಕ್ಕೆ ಕಾರಣ ಇದು ಒಂದು ಫೇಕ್ ಅನುಮಾನ ಎಲ್ಲ ಶರೀರಗಳು ನನ್ನ ಭೋಗಕ್ಕೆ ಕಾರಣ ಆಗ್ಯಾವ ಶರೀರವಾಗಿದ್ದರಿಂದ ಯಾವ್ದು ಶರೀರವೋ ಅದೆಲ್ಲವೂ ಭೋಗಕ್ಕೆ ಕಾರಣ ಅಂತದ ಅದು ಇಲ್ಲಿ ಪ್ರತ್ಯಕ್ಷವಾದ ಬಂತ ನಿಮ್ಮ ನನ್ನ ಅನುಭವಕ್ಕೆ ಹಂಗೆ ಕಾರಣ ಆಗ್ತದೆ ತಪ್ಪು ಇಂಥ ಅನುಮಾನ ಎರಡನೇದು ಪ್ರತ್ಯಕ್ಷಾದಿ ವಿರುದ್ಧತ್ವ ಪಕ್ಷಾಗಮ ಪರಿವರ್ತಿತ ನೋಡಿ ಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷಾದಿ ವಿರುದ್ಧತ್ವ ಪಕ್ಷ ಆಗಮ ವಯೋಚಿತ ನೋಡಿ ಪ್ರತ್ಯಕ್ಷ ವಿರುದ್ಧ ಆಗಿದೆ ಪ್ರತ್ಯಕ್ಷ ಮತ್ತು ಆಗಮಗಳ ಅಂಜಿಕೆನೇ ಇಲ್ಲದೆ ಇದ್ದಂತ ಹನುಮ ಕಾಮ ವೃತ್ತ ಹನುಮಾನು ಕಾಮ ಮನ ಬಂದಂತೆ ಮನಬಂದಂತೆ ಮೇಯುವ ಗೋಳಿ ಮನಗೋಳಿ ಅಂತ ಹಂಗ ಪ್ರತ್ಯಕ್ಷಾದಿ ವಿರುದ್ಧತ್ವ ಪಕ್ಷಾಗಮ ಭಯೋಚಿತ ಪಕ್ಷ ಪ್ರತ್ಯಕ್ಷ ಮತ್ತು ಆಗಮಗಳ ಅಂಜಿಕೆನೇ ಇದ್ದಂತ ಹನುಮ ಕಾಮವೃತ್ತ ಹನುಮಾನವು ಕಾಮವೃತ್ತ ನಿರ್ಲಜ್ಜಂ ಪರಮಸುಖಿ ಅಂತ ಯಾರಿಗೆ ಯಾವುದೋ ನಿರ್ಬಂಧಗಳು ಇಲ್ಲ ಅದು ಮನಬಂದಂತೆ ಹೋಗ್ತಿರ್ತಾರೆ ಹಂಗೆ ಅನುಮಾನವು ಯಾವ ಅನುಮಾನಕ್ಕೆ ಪ್ರತ್ಯಕ್ಷದ್ದು ಆಗಮದ ಲಗಾಮಿಲ್ಲ ಅನುಮಾನ ಮನಬಂದಂತೆ ಹೋಗ್ತದೆ ಅದಕ್ಕೆ ಕಾಮ ಅಚ್ಚ ನಾನುಮಾನ ಅನುಮಾನ ಅಪೇಕ್ಷ ಕಾಮಾಚ್ಚ ಮನಬಂದಂತೆ ಹೋಗ್ತದೆ ಅದಕ್ಕೆ ಹನುಮ ಕಾಮವೃತ್ತಾಹಿ ಪುತ್ರ ನಾಮ ಸರಂಭತೆ ಎಲ್ಲಿಯೂ ಅದಕ್ಕೆ ಆಶ್ರಯ ಇಲ್ಲ ಹೆಂಗೆ ಒಂದೆರಡು ಎಕ್ಸಾಂಪಲ್ ಕೊಟ್ಟರು ಜಡ ಆತ್ಮೈವ ವಸ್ತುತ್ವ ಸಮಯತ್ವ ಜಡಂಶಿತಿ ಘನ ಆಕಾಶ ಇತ್ಯಾದ್ಯ ಬಾಹ್ಯಂತೆ ಕೇನ ಹೇತುನ ಈ ಒಂದು ಅನುಮಾನ ಮಾಡ್ತಾರೆ ಆತ್ಮ ಜಡ ವಸ್ತುತ್ವ ಘಟವತ್ ಇದು ಅನುಮಾನ ಈ ಆತ್ಮನು ಜಡನಾಗಿದ್ದಾನೆ ವಸ್ತುವಾಗಿದ್ದರಿಂದ ಗಡಿಗೆ ವಸ್ತುನಾಗ್ಯದ ಜಡ ಆಗ್ಯದ ಹಂಗೆ ಆತ್ಮನ ಹಂಗೆ ಆಗಿದೆ ಇದು ಅನುಮಾನವೇ ಯತ್ರ ವಸ್ತುತ್ವ ಅಂತ ಜಡತ್ವ ಘಟದ ಕಂಡ ಹಂಗೆ ಆತ್ಮ ಏನಾಗಿದೆ ಜಡ ವಸ್ತು ಆಗಿದ್ದಾರೆ ಆಕಾಶವು ಘನವಾಗಿದೆ ಅಂದ್ರೆ ಸಾಲಿಡ್ ಆಗಿದೆ ಯಾಕ ವಸ್ತುತ್ವ ಪೃಥ್ವಿ ವಸ್ತು ಆಕಾಶ ಏನಾಗಿದೆ ಘನ ಆಗಿದೆ ಘನ ಅಂದ್ರೆ ಗಟ್ಟೆ ಹಂಗೆ ಯಾಕ ಭೂತವಾಗಿದ್ದರಿಂದ ಪೃಥ್ವಿ ಅಂತೆ ಪೃಥ್ವಿಯೊಳಗೂ ಭೂತ ಆಗಿದೆ ಘನ ಆಗಿದೆ ಆಕಾಶನ ಈ ಅನುಮಾನಗಳನ್ನು ಕೇನ ಹೇತುನಾವಾದಿ ಅಂತೆ ಯಾವ ಹೇತುವಿನಿಂದ ಇದು ತಪ್ಪಂತೀರಿ ಅನುಮಾನ ಅಂದರೆ ಕೇನ ಹೇತನ ಯಾವ ಕಾರಣದಿಂದ ಈ ಅನುಮಾನಗಳನ್ನು ಖಂಡನೆ ಮಾಡ್ತೀರಿ ಹಂಗೆ ಹೇಳಿದ್ರೆ ಪ್ರತ್ಯಕ್ಷ ವಿರುದ್ಧವಾಗಿ ಅನುಭವ ವಿರುದ್ಧವಾಗಿ ಹಂಗೆ ಜೀವ ಪರಮಾತ್ಮರು ಅಭಿನ್ನ ಆಗ್ಯಾರ ಅಂತ ಪ್ರತ್ಯಕ್ಷಕ್ಕೆ ವಿರೋಧ ಬರ್ತದೆ ಆಗಮ ತಂದ್ರೆ ಆಗಮ ವಿರೋಧನೂ ಬರ್ತದೆ ಆದ ಕಾರಣ ಏನಾದರೂ ಘನ ಆಕಾಶ ಇತ್ಯಾದ್ಯಾಹ ಬಾಧ್ಯಂತೆ ಕೇನ ಹೇತುನ ಅಂಥೇಳಿ ಇಲ್ಲಿ ಒಂದು ಅಥಾದೋ ಬ್ರಹ್ಮ ಜಿಜ್ಞಾಸ ಮತ್ತೊಂದು ಶಂಕ ಮಾಡಿದ ಕೂತ ಇನ್ನೊಂದು ಶಂಕ ಬೇರೆ ಮಾಡಿ ನಜೀವ ಭೇದ ಸೂತ್ರಾಣ ಸಂಖ್ಯಾಸ್ತ ಪುನರುತ್ಥದ ವಾಕ್ಯಾಂತರ ದ್ಯೋತಕತ್ವ ಸ್ಥಗಿತ್ಯರ್ಥ ಪೂರ್ಣತಾ ಇನ್ನೊಂದು ಬೇರೆ ಸರವಾಗಿ ಶಿವ ಈ ವೇದವ್ಯಾಸ ದೇವರು ಜೀವ ಪರಮಾತ್ಮನಿಗೆ ಭೇದದ ಅಂತ ಇದು ಹೇಳಿ ಈ ಸೂತ್ರ ಹೇಳಿ ಶಿಲೆ ಪ್ರದೇಶ ಅದಕ್ಕೆ ವೇದವ್ಯಾಸ ದೇವರ ದೋಷ ಯಾರು ಈ ಭೇದ ವಿಚಾರವನ್ನು ಜಿಜ್ಞಾಸಾಧಿಕರಣದಾಗೂ ಹೇಳ ಧರ್ಮಾಧಿಕರಣದಾಗೂ
ಇಕ್ಷತ್ಯದಕ್ಕೆಲ್ಲಾಗುತ್ತೆ ಮತ್ತಿದೆ ಹಿಂದೆ ಹೇಳಿದ್ದನ್ನೇ ಸೂತ್ರ ಒಳಗೆ ಸೂತ್ರದ ಸಿದ್ಧಾಂತ ಸೂತ್ರದ ಡೆಫಿನೇಷನ್ ಹೋಗ್ತದೆ ಸೂತ್ರ ಹೇಳಿದ್ರೆ ಹೋಗ್ಕೊಡ್ಬಾರ್ದು ಅನ್ನೋ ಸೂತ್ರಕಾರ ಲಕ್ಷಣ ಪುನರುಕ್ತಿ ಎಂಬ ದೋಷ ಅದೊಂದು ಯಾರಿಗೆ ಒಟ್ಟ ತಿಳಿದಿಲ್ಲ ಅವ್ರಿಗೆ ಹೇಳಿ ನಾಕೆ ಬೇರೆ ಬೇರೆ ದೃಷ್ಟಿಯಿಂದ ಈಗ ನಾ ಇದು ಪಾಠಕ್ಕೆ ಬಂದಾಗ ಇದು ವಿದ್ಯಾಪೀಠ ಮುಂಚೆ ತುಂಬೋದು ಮತ್ತು ಆಚಾರ್ಯ ಏನು ಹೇಳ್ತಾರೆ ಇದು ಫೋಟೋ ಮತ್ತು ಏನು ಇದು ಲೈಟ್ ನೀವಂತೀರಿ ಆಯ್ತು ಅವರು ದಡ್ಡಿದ್ದಾರೆ ಅಂತ ನಾಳೆ ಪಾಠಕ್ಕೆ ಹೋಗಿ ಬಂದ್ ಮಾಡಿ ಯಾಕೆ ಪಾಠಕ್ಕೆ ಬರಂಗಿಲ್ಲ ಏನ್ರಿ ಹೇಳ್ತಿಲ್ಲ ಪುನರುಕ್ತಿ ಇದು ದೋಷ ಹೋದ್ರೆ ಪುನರುಕ್ತಿ ಎಲ್ಲ ಕಡೆ ದೋಷ ಅದ ಮತ್ತೆ ಎಲ್ಲಿ ತಿಳಿದಿಲ್ಲ ಕಠಿಣ ವಿಷಯದ ನಾಲ್ಕೈದು ಸಲ ಹೇಳಿ ತಿಳಿದ ಮ್ಯಾಲ ಪುನಃ ಅದನ್ನ ಹೇಳ್ಕೊಂಡಲ್ಲ ತಿಳಿದ ಮ್ಯಾಲ ಅಕ್ಕಿಗಳು ಆಯಿತು ಲಗ್ನ ಆಯಿತು ಮತ್ತೆ ಬರೀ ಇದು ಅಕ್ಕಿಗಳಾಗಿ ಮುಂದಿನ ವಾರ ನಮ್ಮ ಮನೆ ಬಂದ ಅಕ್ಕಿಗಳು ಮತ್ತೆ ಅಕ್ಕಿಗಳು ಏನ್ರಿ ಎಷ್ಟು ಅಕ್ಕಿಗಳು ಅದಕ್ಕೆ ಪುನರುಕ್ತಿ ಶಾಸ್ತ್ರ ದೋಷ ಅದಕ್ಕೆ ಜೀವಭೇದ ಸೂತ್ರಾಣ ಅತ್ರ ಪುನರುಕ್ತತ ನ ಶಂಕ್ಯ ಹಂಗೆ ಅನ್ವಯ ಆನಂದಾಚಾರ ಏನು ಜೀವ ಮತ್ತು ಪರಮಾತ್ಮನಿಗೆ ಭೇದವನ್ನು ಹೇಳುವ ಸೂತ್ರಗಳಂತ ಏನವ ಅವುಗಳಿಗೆ ಅತ್ರ ಇಲ್ಲಿ ಪುನರುಕ್ತತ ನ ಶಂಕ್ಯ ಪುನರುಕ್ತಿ ಶಂಕ ಮಾಡಬಾರದು ಯಾಕ ವಾಕ್ಯಾಂತರ ದ್ಯೋತಕತ್ವ ತದಗಿತ್ಯತ್ರ ಪೂರ್ಣತಾ ಆಯಾ ಪ್ರಕರಣದ ಒಳಗ ಅಭೇದದ ಶಂಕಾ ಬಂದಾಗ ನಿವಾರಣೆ ಮಾಡ್ತಾರೆ ಈ ಜಿಜ್ಞಾಸಾಧಿಕರಣದ ಒಳಗೆ ಅಲ್ಲಿ ಒಂದು ವಾಕ್ಯ ಬಂತು ಜೀವ ಬ್ರಹ್ಮರು ಇಬ್ಬರು ಒಂದಿದ್ದಾರೆ ಆಂ ಬ್ರಹ್ಮ ಅದಕ್ಕೆ ಬ್ರಹ್ಮ ಜಿಜ್ಞಾಸ ಮಾಡೇಬಾರ್ದು ಯಾಕಂದ್ರೆ ಜೀವ ಬ್ರಹ್ಮದಿಬ್ರು ಒಂದೇ ಇದ್ದಾಗ ಜೀವನ ಆಯಾದ್ರೆ ಗೊತ್ತಂದ್ರೆ ನಾವು ಜಿಜ್ಞಾಸ ಏನು ಮಾಡೋದು ಬ್ರಹ್ಮ ಜಿಜ್ಞಾಸ ಮಾಡಬಾರ್ದು ಇದು ಬಂತು ಸ್ಟೇ ಬಂತು ಯಾಕೆ ಜೀವ ಬ್ರಹ್ಮದಿಬ್ರು ಒಂದೇ ಇದ್ದಾಗ ನಾನು ಬ್ರಹ್ಮ ಒಂದಾಯ್ತು ನಾ ಯಾಕೆ ನನಗೆ ಗೊತ್ತಂದ್ರೆ ನಾನು ಜಿಜ್ಞಾಸ ಏನು ಮಾಡೋದು ಜಿಜ್ಞಾಸ ಮಾಡಬಾರ್ದು ಅವಾಗ ಏನು ಮಾಡಿದ್ರೆ ಭೇದವನ್ನು ಇಲ್ಲ ಜೀವ ಬ್ರಹ್ಮ ಅಭಿನ್ನಲ್ಲ ಒಂದೇ ಇದ್ದ ಅಲ್ಲಿ ಸಮಸ್ಯೆ ಅಲ್ಲಿ ವಾಕ್ಯಗಳು ಬಂದು ಆ ವಾಕ್ಯ ನಿರ್ಮಾಣ ಮಾಡೋದಕ್ಕೆ ಒಂದು ಬೇರೆ ವಾಕ್ಯವನ್ನು ಹೇಳಿದ್ರು ಅಲ್ಲಿ ಸಮಸ್ಯೆ ಆಮೇಲೆ ಇನ್ನೊಂದು ವಾಕ್ಯ ನೀವು ಹಿಂಗೆ ಹೇಳ ಈ ಕೋವಿಡ್ ಆದಾಗ ಅಲ್ಲೇ ದವಾಖಾನೆ ಒಳಗೆ ಕೆಲವು ಔಷಧ ಕೊಡ್ತೀವಿ ಬಂದು ನಾವು ನೋಡ್ಕೊಂಡು ಬಂದು ಅಲ್ಲಿ ಕೊಡ್ದೆ ನೀವು ಕೊಡ್ಲಿಕ್ಕಿಲ್ಲ ಇಲ್ಲಿ ಪುನರುಕ್ತಿ ಬಂತಲ್ಲ ಮತ್ತೆ ಅಲ್ಲಿ ಹೌದಲ್ಲಿ ಕೊಡ್ತಾರೆ ಎಲ್ಲ ಕಡೆ ಪುನರುಕ್ತಿ ಎಲ್ಲ ಕಡೆ ಬರೋದಕ್ಕೆ ಹೌದು ಪೇಷಂಟ್ ಬೇರೆ ಅವಲ್ಲ ಹಂಗೆ ಅಲ್ಲಿ ವಿಷಯ ಬೇರೆ ಅವ ಅಲ್ಲಿ ಸಮಸ್ಯೆ ಬಂತಲ್ಲೇ ಬ್ರಹ್ಮ ಜಿಜ್ಞಾಸ ಮಾಡಬಾರ್ದು ಯಾಕೆ ಮಾಡಬಾರ್ದು ಜಿಜ್ಞಾಸ ಅಂತ ತಿಳ್ಕೊಳ್ಬೇಕು ಬ್ರಹ್ಮ ತಿಳ್ಕೋಬೇಕು ಯೋಗ್ಯ ಇಲ್ಲ ಯಾಕಂದ್ರೆ ಆ ಬ್ರಹ್ಮ ನಾನು ಒಂದೇ ಇದ್ದೀವಿ ನಾ ಯಾರು ಗೊತ್ತಿಲ್ಲ ನಾನು ಅದಕ್ಕೆ ಶಾಸ್ತ್ರ ಕೊಡಬೇಕು ಅದ ಕಾರಣ ಬ್ರಹ್ಮ ಜಿಜ್ಞಾಸ ಮಾಡಬಾರ್ದು ಅನ್ನೋ ಸಲುವಾಗಿ ಅಭೇದವನ್ನು ಹೇಳಿದ್ರು ಅಲ್ಲಿ ಭೇದಲ್ಲ ಅಂತ ಅಲ್ಲಿ ಸಮಸ್ಯೆನೇ ಬೇರೆ ಅಲ್ಲಿ ಭೇದವನ್ನು ಮುಂದೆ ಜನ್ಮಾಧಿಕರಣದೊಳಗೆ ಜೀವ ಬ್ರಹ್ಮರಿಗೆ ಅಭೇದ ಮಾಡಿ ಈ ಜಗಜ್ಜನ್ಮಾಧಿಕಾರಣತ್ವ ಎಂಬುವಂಥದ್ದು ಏನಿದೆ ಇದು ಬ್ರಹ್ಮದ ಲಕ್ಷಣ ಈ ಸ್ವರೂಪ ಲಕ್ಷಣ ತಟಸ್ಥ ಲಕ್ಷಣ ಬ್ರಹ್ಮನ ಸ್ವರೂಪ ಲಕ್ಷಣ ನಾವು ತಟಸ್ಥ ಅಂತ ತಟಸ್ಥ ಅಂದರೆ ಬ್ರಹ್ಮನ ಒಳಗಿದ್ದು ಹೊರಗದ ಮತ್ತು ಒಳಗಿದ್ರೆ ಏನಾಗ್ತದೆ ಜೀವ ಪರಮಾತ್ಮನಿಗೆ ಜಗಜ್ಜನ್ಮಾದಿ ಕಾರಣತ್ತು ಸ್ವರೂಪ ಆಗ್ತದೆ ಆ ಸ್ವರೂಪ ಇರೋದ್ರಿಂದ ಜೀವ ಬ್ರಹ್ಮನಿಗೆ ಐಕ್ಯ ಅಂತ ವೇದ ಐಕ್ಯ ಮಾಡುತ್ತೆ ಹೆಂಗೆ ನೀವು ಎಲ್ಲ ಅನಂತಗುಣ ಪರಿಪೂರ್ಣತ್ವ ದೇವರಿಗೆ ಅವನ ಸ್ವರೂಪ ಅಂತ ಹೇಳಿಬಿಟ್ರೆ ಸ್ವಲ್ಪ ಹೇಳಬಾರ್ದು ಸುಮ್ಮನೆ ತಾತ್ಕಾಲಿಕ ಬರ್ತಾ ಹೋಗ್ತಾ ಅಂತ ಹೇಳಬೇಕು ತಟಸ್ಥ ಅಂತ ಹೇಳಬೇಕು ಯಾಕಂದ್ರೆ ಅಂತ ಅಷ್ಟು ಗುಣ ನನ್ನೊಳಗಿಲ್ಲ ನಾನು ಒಂದಿದ್ದಾಗ ಮತ್ತೆ ಇಬ್ಬರಿಗೂ ಒಂದಾಗುವ ಹಂಗೆ ವಿಚಾರ ಹೇಳಬೇಕು ನೀವು ನಾವು ಪರ್ಮನೆಂಟ್ ಡೌನಲ್ಲಿ ಆ ಗುಣ ಕೂತು ನನ್ನಲ್ಲಿ ಇಲ್ಲೇ ಇಲ್ಲ ಮತ್ತೆ ನಾವು ಒಂದೇ ಹಂಗ ನಿಮ್ಮ ಅಭಿಪ್ರಾಯ ಔಟ್ ಹೇಳ್ತೀವಿ
ಅವನ ಸರ್ವಜ್ಞತ್ವೂ ಟೆಂಪ್ರರಿ, ನನ್ನ ಅಲ್ಪನೆ ಟೆಂಪ್ರರಿ, ಎರಡೂ ಹೋದ್ಮೇಲೆ ಒಂದು ಆಗ್ತದೆ. ಈಗ ಅವನು ಯಾವಾಗ ಕೃಷ್ಣದೇವರ ಹೇಳ್ತಿದ್ದ ಚೆನ್ನಾದೇವಿ ಭಾರಿ ಸಂಸ್ಕೃತಿ ವಿದ್ವಾಂಸ, ಹಾಗೆ ಸಂಸ್ಕೃತ ಸಂಪ್ರದಾಯ ಎಲ್ಲ ಈ ಪುರಾಣದಾಗ ಎಲ್ಲ ಗ್ರಂಥಕಾರರು ಸರಸ್ವತಿ ದೇವಿ ಅತ್ಯಂತ ಯಾಕುಂದೇಂದು ತುಷಾರ ಹಾರ ಬಹಳ ಮನೆಗೆ ಹೋಗಿನಂತೆ ಬರ್ಫದಂತೆ ಭಾರೀ ಬೆಳ್ಳಗವಾದ ಮೈಬಣ್ಣ ಸರಸ್ವತಿ ತಪ್ಪದು. ಈ ಸರಸ್ವತಿ ಇದು ಮೈಬಣ್ಣ ಬೆಳಗಿಲ್ಲ, ಯಾಕೆ ನಾ ಬೆಳಗಿಲ್ಲ, ಅದೇ ನಾನೇ ಸರಸ್ವತಿ. ನೀ ಯಾಕೆ ನಾ ಸರಸ್ವತಿ ಅವತಾರ, ಸರಸ್ವತಿ ಅವತಾರ ನಾ ಆದಾಗ ನಮ್ದು ಆಕೆ ಮಣ್ಣು ಮಂದಿ ಅಲ್ಲ. ಮತ್ತಿದು ವೇದ ತಪ್ಪು ಹೇಳ ನೋಡಿ, ಒಂದು ತಗೊಳ್ಳೋ ಕತೆ ಹೇಳ್ತೀನಿ. ನಾನು ಟೊಪಿಗೆ ಮಾಡ್ಕೊಂಡು ಟೊಪಿಗೆ ಸರಿ ಕೂಡಿಲ್ಲ, ಏನು ಮಾಡ್ರಿ ತಲೆ ಕಲಿಸ್ಬಿಟ್ರೆ ಟೊಪಿಗೆ ಕೊಡ್ತದೆ. ಟೊಪಿಗಂಕ ಆಗ್ಯದಿ ಅದೇ ಮಾಡಿ ಬರಂಗಿಲ್ಲ, ಇದು ತಲೆನೇ ಸರಿ ಮಾಡಿ. ಇನ್ನು ಜೀವಬ್ರಹ್ಮದ ಐಕ್ಯ ಕೂಡಿಸಲಿಕ್ಕೆ ದೇವದ ಅನಂತ ಗುಣಗಳನ್ನೇ ಕಟ್ ಮಾಡಿ ಎಂಥ ಅವಾಗ ಯಾಕಂದ್ರೆ ವೇದ ಜೀವಬ್ರಹ್ಮದ ಅಭೇದ ಹೇಳ್ಯಾರ, ಅದು ಮತ್ತೆ ಭೇದವೇ ಪ್ರದೇಶ, ಅಲ್ಲೆಲ್ಲ ಸಮಸ್ಯೆ ಅಲ್ಲೆಲ್ಲೇ ಇರ್ತಕ್ಕಂತಹ ಅಭೇದ ಶಂಕ ಬಂದಾಗ ಭೇದದ ಅಂತ ವೇದವ್ಯಾಸ ಇಲ್ಲೂ ಸಮಸ್ಯೆ ಬೇರೆ. ಅದಕ್ಕೆ ಏನಾಯ್ತೀಗ ವಾಕ್ಯಾಂತರ ದ್ಯೋತಕತ್ವ, ಆಯಾ ವಾಕ್ಯಗಳು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪೃಥಗಿತ್ಯತ್ರ ಪೂರ್ಣ ಅಂತೂ ಎಲ್ಲಿ ಆಯಿತು, ನಿಮ್ಮ ಭೇದ ಸಮಸ್ಯೆ ಬಂದಾಗ ಅಷ್ಟೇ ಭೇದ ಯಾವ್ದು ಅಂತ ಹೇಳ್ತಾರೆ, ಪ್ರತ್ಯೇಕ ಭೇದ ಎಲ್ಲಿ ಹೇಳೇ ಇಲ್ಲಲ್ಲ. ಸಮಸ್ಯೆ ಬಂದಾಗ ಇದು ಭೇದ ಇಲ್ಲ, ಭೇದ ಅಂದ್ರೆ ಪ್ರತ್ಯೇಕವಾಗಿ ವೇದವ್ಯಾಸರು ಕಂಠದ ಭೇದ ಓ ಪೃಥಕ್ ಉಪದೇಶ ಓ ಪ್ರತ್ಯೇಕವಾಗಿ ಹೇಳ, ಸಮಸ್ಯೆ ಬಂದಾಗಲ್ಲ. ಹಿಂಗೆ ಈ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ನಜೀವ ಭೇದ ಸೂಕ್ತಾನ ಹಿಂಕ್ಯಾತ್ರ ಪುನರುಕ್ತದ ವಾಕ್ಯಾಂತರ ದ್ಯೋತಕತ್ವ ಪೃಥಗಿತ್ಯತ್ರ ಪೂರ್ಣತಃ ಅಂತ. ಹೇಳಿ ಈ ಪ್ರಕಾರವಾಗಿ ಮುಂದಿನ ವಿಚಾರ ಅಸ್ಮಿನ್ ಸದ್ಯೋಗ ಶಾಸ್ತ್ರೇ ಓಂ ಸಾಕು.